ನಿನದೇನೆ ನಿನದೇನೆ ಜನುಮ ಕೆಂದಾವರೆ ಹೂವೆ ನನ್ನವಳ ಕಂಡಿಯಾ ನಾನು ಇಂಜಿನಿಯರು NIT ಸುರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿ 1 ವರ್ಷ ಕೆಲಸ ಮಾಡಿ ಬಿಟ್ಟು ನಾನು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ಪಾರ್ಟಿಸಿಪೇಟೆಡ್ ಇನ್ ಸರೆಗಮಪ ಜಿ ಕನ್ನಡದಲ್ಲಿ ಗೆದ್ದೆ ಸೀಸನ್ 7 ಅಲ್ಲಿ. ಕನ್ನಡದಲ್ಲಿ ಪೊನ್ನಿಯಿನ್ ಸೆಲ್ವನ್ ರೆಹಮಾನ್ ಸರ್ ತಮಿಳಲ್ಲಿ ಹಾಡಿದ್ರು, ನಾನು ಪೊನ್ನಿ ನದಿ ಹಾಡು ನಾನು ಕನ್ನಡದಲ್ಲಿ ಹಾಡಿದೆ. ಅದಾದ್ಮೇಲೆ ಲವ್ ಮಾಕ್ಟೇಲ್ 1 ಅಲ್ಲಿ ಲವ್ ಯು ಚಿನ್ನ ಹಾಡಿದೆ ರಘು ದೀಕ್ಷಿತ್ಗೆ. ನನ್ನಲ್ಲೇ ನೀನು ನಿನ್ನಲ್ಲೇ ನಾನು ಹಾಡುಗಳು ನಂಗೆ ಸಿಗ್ತಿರ್ಲಿಲ್ಲ, ಬೇರೆಯವ್ರಿಗೆ ಹೋಗ್ತಿತ್ತು. ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ದೊಡ್ಡ ಸಿಂಗರ್ ಬೇಕಿತ್ತು, ಸೋನು ನಿಗಮ್ ಅಥವಾ ಆ ಥರ ಬಾಂಬೆ ಸಿಂಗರ್ಸ್ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಇತ್ತು. ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟ ಆಗಿದೆ, ಡೈರೆಕ್ಟರ್ ಬಂದಿದ್ದಾರೆ ಅವ್ರಿಗೂ ಇಷ್ಟ ಆಗಿದೆ ಅಂದ ತಕ್ಷಣ ಫೈನಲಿ ಬೇರೆಯವ್ರ ಹಾಡಲ್ಲಿ ಬೇರೆಯವ್ರ ವಾಯ್ಸಲ್ಲಿ ಹಾಡು ಕೇಳಿದಾಗ ಬೇಜಾರಾಗ್ತಿತ್ತು. ಪೇಮೆಂಟ್ಸ್ ಬರ್ತಿರಲಿಲ್ಲ ಟೈಮ್ ಆಗಿ. ನಾನು ಶ್ರಮ ಪಡ್ತೀನಿ, ಬಟ್ ಐ ಡಿಸರ್ವ್ ಮೋರ್ ದೆನ್ ವಾಟ್ ಐಮ್ ಗೆಟಿಂಗ್ ಅಂತಾನೆ ಇತ್ತು ನನ್ನ ತಲೆಯಲ್ಲಿ. ಸೊ 1 ವರ್ಷ ರಿಗರಸ್ ಟ್ರೈನಿಂಗ್ ಆಯಿತು ಜಾಝ್ ಮ್ಯೂಸಿಕಲ್ಲಿ. ಸೊ ಅಲ್ಲಿ ನಾನು ಹಾಡೋದನ್ನ ಕೇಳಿಬಿಟ್ಟು ಸರ್ ಸ್ಟಾರ್ಟೆಡ್ ಕಾಲಿಂಗ್ ಮೀ ಟು ಸ್ಟುಡಿಯೋ. ಹಾಗೆ ನಾನು ಕೋರಸ್ ಹಾಡಕ್ಕೆ ಶುರು ಮಾಡಿದೆ, ಟ್ರ್ಯಾಕ್ಸ್ ಹಾಡಿದೆ. ದೆನ್ ಇಮಿಡಿಯೇಟ್ ಆಗಿ ಪ್ಲೇ ಬ್ಯಾಕ್ ಸಿಂಗಿಂಗ್ ಕೊಟ್ಟರು ನನಗೆ. ಕೂತ್ಕೊಂಡು ಹೇಳೋದು ತುಂಬ ಈಸಿ. ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ ಇದೆ, OTTನೂ ಇದೆ, ಅದು ಇದೆ, ವೆಬ್ ಸೀರೀಸ್ ಬರುತ್ತೆ, ಆ್ಯಡ್ ಬರುತ್ತೆ, ಶಾರ್ಟ್ ಫಿಲ್ಮ್ಸ್ ಬರುತ್ತೆ, ಮೂವೀಸ್ ಬರುತ್ತೆ ಅಂತ. ಬಟ್ ಇಸ್ ಇಟ್ ರಿಯಲಿ ಗಿವಿಂಗ್ ಯು ಮನಿ? ಹೇಗಿದ್ದೀರಿ? ಆಲ್ ಗುಡ್ ಸರ್. ಎಷ್ಟನೇ ಸಿನಿಮಾ ಇದು? ಇದು ಆಲ್ಮೋಸ್ಟ್ ಒಂದು 18th or 19th ಮೂವಿ. ಇಂಡಿಪೆಂಡೆಂಟ್ ಹೇಳಿ, ತಮ್ಮ ಪರಿಚಯ ಹೇಳಿ ಸರ್. ಸೊ ನನ್ನ ಹೆಸರು ನಕುಲ್ ಅಭ್ಯಂಕರ್ ಅಂತ. ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 ನೀವು ನೋಡಿರ್ಬೋದು, ಮ್ಯೂಸಿಕ್ ಕೇಳಿರ್ಬೋದು, ಹಾಡು ಇಷ್ಟಪಟ್ಟಿರ್ಬೋದು. ಸೊ ಅದರ ಸಂಗೀತ ನೀಡಿದ್ದೆ ಈ ನಕುಲ್ ಅಭ್ಯಂಕರ್. ಸೊ ಲವ್ ಮಾಕ್ಟೇಲ್ 2 ಅಲ್ಲಿ ನಿನದಿನೇ ಜನುಮ ಅಥವಾ ಸಂಚಾರಿ ಗುನ್ನಿ ಆಗಿರ್ಬೋದು, ಅಥವಾ ಲವ್ ಮಾಕ್ಟೇಲ್ 3 ಅಲ್ಲಿ ಒಬ್ಬಂಟಿ ಅದೇನ ಆಗಿರ್ಬೋದು, ಅಥವಾ ಮುದ್ದು ಮಗಳೇ ಆಗಿರ್ಬೋದು. ಆಲ್ ದೀಸ್ ಸಾಂಗ್ಸ್ ಹ್ಯಾವ್ ಕಮ್ ಫ್ರಮ್ ಮೈ ಸ್ಟುಡಿಯೋ. ನಾನು ಇಂಜಿನಿಯರು ಬೈ ಪ್ರೊಫೆಷನ್ ಇದ್ದೆ. BTech ಮೆಕ್ಯಾನಿಕಲಲ್ಲಿ NIT ಸುರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿ 1 ವರ್ಷ ಕೆಲಸ ಮಾಡಿ ಬಿಟ್ಟು ಆಮೇಲೆ ಮ್ಯೂಸಿಕ್ಕಿಗೆ ಇಳಿದವನು. ಯಾಕೆ? ಮ್ಯೂಸಿಕಲ್ಲಿ ಆಸಕ್ತಿ ಸಿಕ್ಕಾಪಟ್ಟೆ. ದೆನ್ ವೈ BTech? ಪ್ರಶಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಏನಂತ ಓದೋದು? ದಿಸ್ ನೋ ಎಜುಕೇಷನ್ ಇನ್ ಇಂಡಿಯಾ ಅಲ್ಲ. ಮುಂಚೆ ಅಟ್ಲೀಸ್ಟ್ ಮ್ಯೂಸಿಕ್ ಬಗ್ಗೆ ಸೀರಿಯಸ್ನೆಸ್ ಇರಲಿಲ್ಲ, ಅನ್ಲೈಕ್ ವೆಸ್ಟರ್ನ್ ಕಂಟ್ರೀಸ್. ವೆಸ್ಟರ್ನ್ ಕಂಟ್ರೀಸಲ್ಲಿ ನಿಮ್ಮ ಸ್ಕೂಲಿಂದನೇ ನಿಮಗೆ ಮ್ಯೂಸಿಕ್ ಹೇಳ್ಕೊಡ್ತಾರೆ, ಅದರಲ್ಲೇ ಡಿಗ್ರೀಸ್ ಇರುತ್ತೆ. ಯು ಹ್ಯಾವ್ ಪ್ರೆಸ್ಟೀಜಿಯಸ್ ಕಾಲೇಜಸ್ ಲೈಕ್ ಬರ್ಕ್ಲಿ ಮ್ಯೂಸಿಕ್ ಅಥವಾ ಜೂಲಿಯಡ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಎವ್ರಿ ಸಿಟಿ ಹ್ಯಾಸ್ ಅ ಮ್ಯೂಸಿಕ್ ಕಾಲೇಜ್ ಆರ್ ಆರ್ಟ್ಸ್ ಕಾಲೇಜ್. ಅದು ತುಂಬ ಪ್ರೆಸ್ಟೀಜಿಯಸ್ ಆಗೂ ಇರುತ್ತೆ. ಇಂಡಿಯಾದಲ್ಲಿ ನೀವು ನೋಡಿದ್ರೆ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಿದ್ದ ಕಾಲೇಜಸ್ ತುಂಬ ಇದೆ. ಬಟ್ ನಮಗೆ ಅಲ್ಲಿ ಓದೋಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ. ಆಲ್ಸೋ ವಿ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅಪ್ಪ ಬ್ಯಾಂಕ್ ಆಫೀಸರ್ ಆಗಿದ್ರು. ದ ಫಸ್ಟ್ ಆಪ್ಷನ್ ವಾಸ್ ಟು ಗೆಟ್ ಎಜುಕೇಟೆಡ್ ವೆಲ್. ಮ್ಯೂಸಿಕ್ ನಾವು ಚಿಕ್ಕ ವಯಸ್ಸಿಂದನೂ ಕಲಿತಾ ಇದ್ವಿ, ಕ್ಲಾಸಿಕಲ್ ಗುರುಗಳ ಹತ್ರ ಹೋಗ್ಬಿಟ್ಟು, ಕರ್ನಾಟಕ ಆಗಿರಲಿ, ಹಿಂದೂಸ್ತಾನಿ ಮ್ಯೂಸಿಕ್ ಆಗಿರಲಿ. ಆದರೆ ಅದನ್ನೇ ಒಂದು ಪ್ರೊಫೆಷನಾಗಿ ತಗೋಬೋದು ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಬರೋದು ಧರ್ಮಸ್ಥಳ ಕಡೆಯಿಂದ, ಸಣ್ಣೂರು, ಶಿಶಿಲಾ ಅಂತ ಊರು. ಅಲ್ಲಿ ಅಜ್ಜ ಯಕ್ಷಗಾನ ಮೇಳ ಅವರೇ ಮಾಡ್ಕೊಂಡಿದ್ರು. ಅವರು ತುಂಬ ಸಂಗೀತದಲ್ಲಿ ಮತ್ತು ನಾಟ್ಯದಲ್ಲಿ ಆಸಕ್ತಿ ಇದ್ದವರು, ಸಾಹಿತ್ಯದಲ್ಲಿ. ಅಪ್ಪ ಸಾಹಿತ್ಯ ಬರೀತಿದ್ರು, ಅವರೇ ಒಂದು ಯಕ್ಷಗಾನ ಪ್ರಸಂಗ ಎಲ್ಲ ಬರೆದಿದ್ದಾರೆ ಹಳೆ ಕನ್ನಡದಲ್ಲಿ. ಏನು ಹೆಸರು? ರಮೇಶ್ ಭಟ್ ಅಂತ, P. ರಮೇಶ್ ಭಟ್ ಅಂತ. ಓಕೆ. ಸೊ ಹಾಗೆ ಒಂದು ವೆರಿ ವೆರಿ ಸ್ಮಾಲ್ ವಿಲೇಜ್ ಅದು, ಹತ್ತಿಮಾರು ಅಂತ. ಅಲ್ಲಿಂದ ನನ್ನ ಅಪ್ಪನ ಜನರೇಷನ್ ವಾಸ್ ದ ಫಸ್ಟ್ ಜನರೇಷನ್ ವಿಚ್ ಕೇಮ್ ಔಟ್ ಇನ್ ಟು ದ ಸಿಟಿ. ಓಕೆ. ಬ್ಯಾಂಕ್ ಜಾಬ್ ಇಟ್ಕೊಂಡು, ಸರ್ಕಾರಿ ನೌಕರಿ. ಎಸ್. ಆ ಟೈಮಲ್ಲಿ ಅದೇ ಅಲ್ವಾ ಭೂಮಿ ಇದ್ದಿದ್ದು ಅವ್ರಿಗೆಲ್ಲ, ಬ್ಯಾಂಕಲ್ಲಿ ಕೆಲಸ ಆದರೆ ಲೈಫ್ ಸೆಟಲ್ ಅಂತ. ಸೊ ಅದನ್ನು ನಾವು ಮುಂದುವರ್ಸಿದ್ವಿ. ಸೊ ನಾವು ಬೆಳೆಯುವಾಗ ನಮ್ಗೆ ಇಂಪಾರ್ಟೆನ್ಸ್ ಇದ್ದಿದ್ದೆ ಎಜುಕೇಷನ್, ಇದರ್ ಇಂಜಿನಿಯರ್, ಮೆಡಿಕಲ್, ಕಾಮರ್ಸ್ ಲೈನಲ್ಲಿ ಹೋಗೋದು. ಚಿಕ್ಕವರಿದ್ದಾಗಿಂದನೂ ನಮ್ಗೆ ಸೈನ್ಸಲ್ಲಿ ತುಂಬ ಆಸಕ್ತಿ ಇತ್ತು. ನನಗೂ ಅಣ್ಣಂಗೂ. ನನ್ನ ಗಂಡ ಇದ್ದಾನೆ, ಅವನು ತುಂಬ ಒಳ್ಳೆ ಹಾಡುಗಾರ. ಸೊ ಬಟ್ ಹೀ ಈಸ್ ಲೈಕ್ 6-7 years elder to me. ಸೊ ನಾವು ಅರೌಂಡ್ 2008-9 ಹಿಡಿದಿದ್ದು 2012-13 ತನಕ ತುಂಬ ಕಾನ್ಸರ್ಟ್ಸ್ ಎಲ್ಲ ಮಾಡ್ತಿದ್ವಿ ಬೆಂಗಳೂರಲ್ಲಿ. ಅದಾದಮೇಲೆ ಹಿ ವೆಂಟ್ ಟು US ಜಾಬ್. ಅವ್ರದ್ದು ಮ್ಯೂಸಿಕ್ ನಿಂತೋಯ್ತು ಅಲ್ಲಿಗೆ. ಸೊ ಅಷ್ಟು ಸೀರಿಯಸ್ ಆಗಿ ನಾವು ಮಾಡ್ತಿದ್ವಲ್ಲ ಮ್ಯೂಸಿಕ್ನ. ಅವ್ರು ಟ್ರೈ ಮಾಡಿದ್ರು, ಪ್ಲೇಬ್ಯಾಕ್ ಮಾಡಿದ್ರು, ಬಟ್ ಇಟ್ ಡಿಂಟ್ ವರ್ಕ್ ಔಟ್ ಫಾರ್ ಹಿಮ್. ಆಲ್ಸೋ ಹಿ ವಾಸ್ ವೆರಿ ಡಿಪೆಂಡೆಂಟ್ ಆನ್ ಹಿಸ್ ಸ್ಯಾಲ್ರಿ ಆ ಟೈಮಲ್ಲಿ. ಇನ್ಫ್ಯಾಕ್ಟ್ ವಿ ಆರ್ ಆಲ್ಸೋ ಡಿಪೆಂಡೆಂಟ್ ಆನ್ ಹಿಸ್ ಸ್ಯಾಲರಿ ಅಂತ ಹೇಳ್ಬೋದು ಇನ್ ಅ ವೇ. ಸೊ ಅವ್ರಿಗೊಳ್ಳೆ ಅಪಾರ್ಚುನಿಟಿ ಸಿಕ್ತು. ಹಿ ವೆಂಟ್ ಟು US.
ಬಟ್ ನಾನು ಇದೇ ಲೈನಲ್ಲಿ ಬಂದರೆ ಮ್ಯೂಸಿಕ್ ಅಲ್ಲಿಗೆ ಇಷ್ಟೆಲ್ಲ ಡೆವಲಪ್ ಮಾಡಿರೋದು ನಮ್ಮ ಫ್ಯಾಮಿಲಿಯಲ್ಲಿ ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಆಗುತ್ತೆ ಅಂತ ಐ ಟುಕ್ ಅ ಲೀಪ್ ಆಫ್ ಫೇತ್. ಬಿಕಾಸ್ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಐ ಯೂಸ್ ಟು ಲವ್ ಮೈ ಜಾಬ್. ರಾಬರ್ಟ್ ಬಾಷಲ್ಲಿದ್ದೆ. ಕೋರ್ ಮೆಕ್ಯಾನಿಕಲ್ ಜಾಬ್ ಇತ್ತು. ಕೋರ್ ಮೆಕ್ಯಾನಿಕಲ್ ಜಾಬ್. ತುಂಬಾ ಜನ ಮೆಕ್ಯಾನಿಕಲ್ ಓದಿ ಅದೇನೋ ಕೋರ್ಸ್ ಮಾಡ್ಕೊಂಡು ಇಲ್ಲ, ನಾನು ಕೋರ್ ಮೆಕ್ಯಾನಿಕಲ್ ಅಲ್ಲಿ ಇದೆ. ಸೊ ಮೈ ಜಾಬ್ ವಾಸ್ ಟು ಅನಲೈಸ್ ಸ್ಟೈರಿಂಗ್ ಕಾಲಮ್ಸ್, ಡೂ ಕ್ರ್ಯಾಶ್ ಅನಾಲಿಸಿಸ್ ಆನ್ ವೆಹಿಕಲ್ಸ್. ಸೊ 1 ವರ್ಷ ಕೆಲಸ ಮಾಡಿ ಮೈ ಮ್ಯಾನೇಜರ್ ವಾಸ್ ಪ್ಲಾನಿಂಗ್ ಟು ಸೆಂಡ್ ಮಿ ಟು ಜರ್ಮನಿ. ಆ ಥರ ಎಲ್ಲ ಇದ್ದಾಗ ಐ ಸೆಡ್ ನೋ, ಇದು ವರ್ಕೌಟ್ ಆಗ್ತಿಲ್ಲ ಅಂತ. ಬಿಕಾಸ್ ನನಗೆ ಐನ್ಸ್ಟೈನ್ ಥಿಯರಿ ಥರ, ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ ಕೇಳಿದ್ರೆ 1 minute with a beautiful on a hot stove feels like 1 hour, but 1 hour with a beautiful lady feels like 1 minute ಅಂತ ಹೇಳಿ ಅವರು ಇನ್ ವೆರಿ ವೆರಿ ಸಿಂಪಲ್ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು. ಅದೇ ಥರ ನನಗೆ ಆಫೀಸಲ್ಲಿ 8 hours ಕಳೆಯೋದಂದರೆ ಒಂಥರ ಇಡೀ ವರ್ಷ ಕಳೆದಂಗೆ ಆಗ್ತಿತ್ತು ಎವ್ರಿ ಡೇ. ಬಟ್ ಈಗ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದು ಐ ಹಾರ್ಡ್ಲಿ ಸ್ಲೀಪ್, ಐ ಗೆಸ್. ದಿನಕ್ಕೆ ಒಂದು 18-20 ಗಂಟೆ ಕೆಲಸ ಮಾಡಿದ್ರು ಏನು ಕೆಲಸ ಮಾಡಿಲ್ಲ ಇನ್ನೂ ಅಂತ ಅನ್ಸುತ್ತೆ. ಟೈಮ್ ಫೀಲ್ಸ್ ವೆರಿ ಶಾರ್ಟ್. ಐ ಎಂಜಾಯ್ ಲವ್ ದಿಸ್ ಪ್ರೊಫೆಷನ್ ಆಫ್ ಕೋರ್ಸ್. ಸೊ ರಾಬರ್ಟ್ ಬಾಷಲ್ಲಿ ಕೆಲಸ ಮಾಡ್ತಿದ್ರೆ 2012 ಇಂಜಿನಿಯರಿಂಗ್ ಮುಗಿತು. 2013 ಜಾಬ್ ಬಿಟ್ಟೆ. 1 ವರ್ಷ ಕೆಲಸ ಮಾಡಿ ಚೆನ್ನೈಗೆ ಹೋದೆ. ಐ ವಾಂಟೆಡ್ ಟು ಸ್ಟಡಿ ಮ್ಯೂಸಿಕ್. ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್ ಹೋಗಿ ಅಪ್ಲೈ ಮಾಡಿದ್ದೆ, ಬಟ್ ಅಗೇನ್ ಫೀಸ್ ವಾಸ್ ಟು ಹೈ ಇನ್ಸ್ಪೈಟ್ ಆಫ್ ಸ್ಕಾಲರ್ಶಿಪ್. ಲಂಡನ್, ಬಾಸ್ಟನ್, US. ಓಕೆ. ಸೊ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಮತ್ತು ಐ ಡಿಂಟ್ ವಾಂಟ್ ಟು ಎಂಟರ್ ಇನ್ ಟು ಎನಿ ಫೀಲ್ಡ್ ವಿದೌಟ್ ಸ್ಟಡಿಂಗ್ ವೆಲ್ ಅಬೌಟ್ ಇಟ್. ಬಟ್ ಸುಮ್ಮನೆ ನಿಮ್ಮ ಈ ಕ್ಲಾಸಿಕಲ್ ವರ್ಕ್ ಆಗಲಿಲ್ವಾ? ಅದಕ್ಕೆ ಕ್ಲಾಸಿಕಲ್ ವರ್ಕ್ ಆಗುತ್ತೆ, ಬಟ್ ಐ ಆಲ್ವೇಸ್ ಇಮ್ಯಾಜಿನ್ ಮೈ ಸೆಲ್ಫ್ ಟು ಬಿ ಮೋರ್ ದೆನ್ ಅ ಸಿಂಗರ್. ಬರೀ ಒಂದು ಹಾಡುಗಾರನಾಗಿ ಐ ವಾಸ್ ನೆವರ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಓಕೆ. ನಾನು ಎಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ಐ ಪಾರ್ಟಿಸಿಪೇಟೆಡ್ ಇನ್ ಸರೆಗಮಪ ಜಿ ಕನ್ನಡದಲ್ಲಿ ಗೆದ್ದೆ ಸೀಸನ್ 7 ಯಾವ ವರ್ಷ? 2009. ಅದು ಮುಗ್ದಾದ್ಮೇಲೆ ಹಿಂದಿ ಸರೆಗಮಪಗೆ ಹೋದೆ. ಅಲ್ಲಿ ಟಾಪ್ 9 ಎಲಿಮಿನೇಟ್ ಆದೆ. ಟಾಪ್ 9 ತನಕ ಬಂತು. ಸೊ ಆಮೇಲೆ ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡಿದೆ. ವಿಮನ್ ಅವ್ರ ಸರ್ ಫಸ್ಟ್ ಚಾನ್ಸ್ ಕೊಟ್ಟರು ನನಗೆ ಕಿರಾತಕ ಮೂವಿಯಲ್ಲಿ. ಯಾವ ಹಾಡು? ಕೆಂದಾವರೆ ಹೂವೆ ಅಂತ. ಕೆಂದಾವರೆ ಹೂವೆ, ಕೆಂದಾವರೆ ಹೂವೆ, ನನ್ನವಳ ಕಂಡಿಯ, ನನ್ನವಳ ಕಂಡಿಯ, ಆ ಥರ ಹೋಗುತ್ತೆ ಹಾಡು. ಏನು ಧ್ವನಿ ಸರ್ ನಿಮ್ಮದು! ಬ್ಯೂಟಿಫುಲ್. ಸೊ ಅದಾದ ತಕ್ಷಣ ಅರ್ಜುನ್ ಸರ್ ಜೊತೆ ಸ್ವಲ್ಪ ಕೆಲಸ ಮಾಡಿದೆ. ಕೆಲವೊಂದು ಹಾಡುಗಳು ಹಾಡಿದೆ ಅವ್ರ ಜೊತೆ, ದಂಡುಪಾಳ್ಯ ಚಿತ್ರದಲ್ಲೆಲ್ಲ. ಅದಾಗಿ ಜಾಬ್ ಬಿಟ್ಟ ಮೇಲೆ ಐ ವಾಸ್ ಲೈಕ್ ಓಕೆ, ಇದು ಎಲ್ಲಿಗೂ ಹೋಗ್ತಿಲ್ಲ, ನಾನು ಹಿಂಗಿದ್ರೆ ಇದೇ ಥರ ಇರ್ತೀನಿ. ಬಿಕಾಸ್ ಆ ಟೈಮಲ್ಲಿ ನಾನು ಹಾಡಿದ್ದನ್ನು ಅರ್ಜುನ್ ಸರ್ ಇಷ್ಟಪಟ್ಟರು, ಅಥವಾ ಅನೂಪ್ ಸಿಲಿನ್ ಅವ್ರು ಇಷ್ಟಪಟ್ಟಿದ್ರು, ಅಥವಾ ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಇಷ್ಟಪಟ್ಟು ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ದೊಡ್ಡ ಸಿಂಗರ್ ಬೇಕಿತ್ತು, ಸೋನು ನಿಗಮ್ ಅಥವಾ ಆ ಥರ ಬಾಂಬೆ ಸಿಂಗರ್ಸ್ದು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಇತ್ತು. ಸೊ ಐ ವಾಸ್ ಲೈಕ್ ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್. ಓಕೆ. ಸೊ ದೇ ಯೂಸ್ ಟು ಪ್ರಿಫರ್ ದೆಮ್. ಅಫ್ಕೋರ್ಸ್ ಆ ಟೈಮಲ್ಲಿ ಐ ಮೀನ್ ಸಿ, ಈಗ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿಬಿಟ್ಟು ಐ ಕ್ಯಾನ್ ಪುಟ್ ಮೈ ಫುಟ್ ಡೌನ್ ಅಂಡ್ ಸೇ ಇಲ್ಲ ಇದೇ ಸಿಂಗರ್ ಬೇಕು ಅಂತ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಇಫ್ ದ ಪ್ರೊಡ್ಯೂಸರ್ ಹೂಸ್ ಪುಟಿಂಗ್ ದ ಮನಿ, ಇಫ್ ಹಿ ವಾಂಟ್ಸ್ ಅ ಪರ್ಟಿಕ್ಯುಲರ್ ಸಿಂಗರ್, ವಿ ಹ್ಯಾವ್ ಟು ಗೆಟ್ ಹಿಮ್. ಸೊ does it really matter? Matter to what? Matter to the listener, me, the end listener? ಅದು ಒಂಥರ ಇಟ್ಸ್ ಅ ವೆರಿ ಗ್ರೇ ಏರಿಯಾ. ಇವತ್ತಿನ ಕಾಲಕ್ಕೆ ಐ ಡೋಂಟ್ ಥಿಂಕ್ ಇಟ್ ಮ್ಯಾಟರ್ಸ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಈಗ ಫಾರ್ ಎಕ್ಸಾಂಪಲ್ ಅಮೋರನ ಎಕ್ಸಾಂಪಲ್ ತೊಳಿ. ಕುನಾಲ್ ಗಂಜಾವಲ ಹಾಡಿದ್ದಕ್ಕೆ ಕನ್ನಡದಲ್ಲಿ ಕುನಾಲ್ ಗಂಜಾವಲ ಸರ್ ಹಾಡಿ ತುಂಬ ವರ್ಷ ಆಯಿತು. ಆ್ಯಂಡ್ ಅವ್ರ ಹಾಡು, ಅವ್ರ ವಾಯ್ಸನ್ನು ತುಂಬ ಇಷ್ಟಪಟ್ಟವರು ಕನ್ನಡ ಇಂಡಸ್ಟ್ರಿಯಲ್ಲಿ. ತಾಜ್ ಮಹಲ್ ಮೂವಿಯಿಂದ ಇರ್ಬೋದು, ಅಥವಾ ಎನಿ ಸಾಂಗ್ ದ್ಯಾಟ್ ಹಿ ಹಸ್ ಸಾಂಗ್, ಅವ್ರಿಗಾದಂಥ ಫ್ಯಾನ್ ಫಾಲೋಯಿಂಗ್ ಇದೆ ಇಲ್ಲಿ. ಸೊ ಸಡನ್ನಾಗಿ ಈಗ ಇಷ್ಟು ವರ್ಷಗಳಾದಮೇಲೆ ಕುನಾಲ್ ಗಂಜಾವಲ ಸರ್ ಕಮ್ ಬ್ಯಾಕ್ ಮಾಡಿರೋ ಅಂದ ತಕ್ಷಣ ಅವ್ರು ಕೇಳ್ತಾರೆ. ಸೊ ಪ್ರೊಡ್ಯೂಸರ್ಸ್ ಆ್ಯಂಡ್ ದಿ ಆಡಿಯೋ ಲೇಬಲ್ಸ್ ದೆ ಟ್ರೈ ಟು ಕ್ಯಾಶ್ ಆನ್ ದ್ಯಾಟ್ ಸಿನಾರಿಯೋ. ಓಕೆ. ಹಂಗಂತ ಈಗ ನಂದು ಯಾವುದೋ ಒಂದು ಸೂಪರ್ ಹಿಟ್ ಸಾಂಗ್ ಅಂತ ಯಾವುದೂ ಇರಲಿಲ್ಲ. ನಾನು ರೆಹಮಾನ್ ಸರ್ ಜೊತೆ ಕೆಲಸ ಮಾಡುವಾಗ ನಾನು ಸರ್ಕಾರ್ ಮೂವಿಗೆ ಹಾಡಿದ್ದೀನಿ, ವಿಜಯ್ದು CEO ಇನ್ ದ ಹೌಸ್ ಅಂತ. ಆ ಹಾಡು ಹಿಟ್ಟಾಯಿತು. ಬಟ್ ಐ ವಾಸ್ ಅ ನೋ ಬಡಿ. ಬಟ್ ನನ್ನ ಹಾಡ್ಸಿದ್ರು, ನನ್ನ ವಾಯ್ಸ್ ಉಳಿಸಿದ್ರು. ಕೋಬ್ರಾ ಮೂವಿಯಲ್ಲಿ ಶ್ರೇಯಾ ಘೋಷಾಲ್ ಜೊತೆ ಡುವೆಟ್ ಹಾಡ್ಸಿದ್ರು, ತುಂಬಿ ತುಳ್ಳಲ್ ಅಂತ. ಕನ್ನಡದಲ್ಲಿ ಪೊನ್ನಿನ್ ಸೆಲ್ವನ್ ರೆಹಮಾನ್ ಸರ್ ತಮಿಳಲ್ಲಿ ಹಾಡಿದ್ರು, ನಾನು ಪೊನ್ನಿ ನದಿ ಹಾಡು ನಾನು ಕನ್ನಡದಲ್ಲಿ ಹಾಡಿದೆ. ಸೊ ಆ್ಯಂಡ್ ದೀಸ್ ಸಾಂಗ್ಸ್ ಗೇನ್ ಪಾಪ್ಯುಲಾರಿಟಿ. ಅದಾದ್ಮೇಲೆ ಲವ್ ಮಾಕ್ಟೇಲ್ 1 ಲವ್ ಯು ಚಿನ್ನ ಹಾಡಿದೆ ರಘು ದೀಕ್ಷಿತ್ಗೆ. ಜನ್ಮಗಳೇ ಕಾಯುವೆ ಹಾಡಿದೆ. ಆ್ಯಂಡ್ ಐ ವಾಸ್ ಅ ನೋ ಬಡಿ ಬ್ಯಾಕ್ ದೆನ್. ಸಾಂಗ್ಗಳು ಹಿಟ್ ಆಯಿತು, ಜನರಿಗೆ ಗೊತ್ತಾಯಿತು ನಕುಲ್ ಯಾರಂತ. ಸೊ ಇಟ್ ವಾಸ್ ಅ ಕ್ಲಿಯರ್ ಕೇಸ್ ಆಫ್ ವಾಟ್ ಯು ಆರ್ ಸೇಯಿಂಗ್, ಸಿಂಗರ್ ಯಾರು ಹಾಡಿದ್ದಾರೆ ಅಂತ ಇಟ್ ಡಸಂಟ್ ಮ್ಯಾಟರ್. ಸೊ ಅದು ಕೇಳುಗನಿಗೆ ನನಗೆ ಹಾಡು ಅಂದರೆ ಒಟ್ಟಾರೆ ಅದು ಚೆನ್ನಾಗಿ ಕೇಳೋದು ಮುಖ್ಯ. ಕರೆಕ್ಟ್.
ಅದು ಚೆನ್ನಾಗಿ ಕೇಳೋದು ಹೆಂಗೆ ನಂಗೆ ಗೊತ್ತಿಲ್ಲ ಡೆಫಿನೇಷನ್, ಬಿಕಾಸ್ ಐ ಆಮ್ ನಾಟ್ ಎ ಮ್ಯೂಸಿಕ್ ಪರ್ಸನ್. ಎಸ್, ಬಟ್ ಚೆನ್ನಾಗಿಲ್ಲ ಅಷ್ಟೇ. ಕರೆಕ್ಟ್. ಸೊ ಸೋನು ನಿಗಮ್, ಕುನಾಲ್ ಗಾಂಜಾವಾಲ, ಡಸ್ ಇಟ್ ಮ್ಯಾಟರ್? ಇಟ್ ಮ್ಯಾಟರ್ಸ್ ಬಿಕಾಸ್ ನಮ್ಗೀಗ ಆಸ್ ಅ ಮ್ಯೂಸಿಕ್ ಕಾಂಪೋಸರ್, ಇಫ್ ಐ ಫೀಲ್ ದಟ್ ದೇರ್ ವಾಯ್ಸಸ್ ಸೂಟ್ ದಟ್ ಪರ್ಟಿಕ್ಯುಲರ್ ಸಾಂಗ್, ಈ ಕುನಾಲ್ ಗಾಂಜಾವಾಲ ಅಂದ ತಕ್ಷಣ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ, ಸೋನು ನಿಗಮ್ ವಾಯ್ಸ್ ಅಂದ ತಕ್ಷಣ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ನನ್ನ ತಲೆಯಲ್ಲಿ ಆಸ್ ಅ ಕಾಂಪೋಸರ್ ಇಫ್ ಐ ಕ್ಯಾನ್ ಇಮ್ಯಾಜಿನ್ ದೇರ್ ವಾಯ್ಸಸ್ ಇನ್ ದಟ್ ಸಾಂಗ್, ದೆನ್ ವೈ ನಾಟ್, ಆ ಥರ. ಬಟ್ ಸುಮ್ಮನೆ ಇಟ್ ಶುಡ್ ಬಿ ಅ ಫೋರ್ಸ್ ಫಿಟ್. ಇದು ಯಾವುದೋ ಹಾಡು ಅವ್ರಿಗೆ ಸೂಟ್ ಆಗಲ್ಲ ಅಂತ ಹೇಳ್ಕೊಂಡು ಇಫ್ ಐ ಆಮ್ ಗೆಟಿಂಗ್ ದೆಮ್ ಟು ಸಿಂಗ್ ಇಟ್, ಅದು ಫೇಲ್ ಆಗುತ್ತೆ. ಆ ಥರ ಎಷ್ಟೊಂದು ಸಲ ಆಗಿದೆ, ಎಷ್ಟೊಂದು ಕಾಂಪೋಸರ್ಗಳಿಗೆ ಆಗಿದೆ. ಸೂಟ್ ಆಗಲಾರ್ದೆ ದುಡ್ಡು ಕಳ್ಕೊಂಡಿದ್ದಾರೆ. ಅವ್ರನ್ನ ರೆಕಾರ್ಡ್ ಮಾಡಿದ್ದಾರೆ ಅಂತ ರಿಲೀಸ್ ಮಾಡಬೇಕು, ಬಟ್ ರಿಲೀಸ್ ಮಾಡಿದರೆ ಗೊತ್ತಿದೆ ಆಲ್ರೆಡಿ ಕೈಯಲ್ಲಿ ಚೆನ್ನಾಗಿಲ್ಲ ಪ್ರಾಡಕ್ಟ್ ಅಂತ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ದು ಮಿಸ್ಟೇಕ್ ಅಲ್ಲ, ಸಿಂಗರ್ದು ಮಿಸ್ಟೇಕ್ ಅಲ್ಲ. ಹಾಡು ಯಾವುದೋ ಬೇರೆ ಜಾನ್ರದಲ್ಲಿರುತ್ತೆ, ಇವರು ಕಾಂಪೋಸ್ ಮಾಡಿರೋದು ಬೇರೆ ಜಾನ್ರದಲ್ಲಿರುತ್ತೆ, ಸಿಂಗರ್ ಅವ್ರ ಕೇಪಬಿಲಿಟಿ ಬೇರೆ ಥರ ಇರುತ್ತೆ, ಮ್ಯಾಚ್ ಆಗಬೇಕಲ್ಲ ಅದನ್ನು. ಸೊ ಆ ಥರ ಎನಿವೇ, ಬಟ್ ಕಮಿಂಗ್ ಬ್ಯಾಕ್ ಟು ಜರ್ನಿ, ಸೊ ಯು ಗೇವ್ ರಾಬರ್ಟ್ ಬಾಷ್. ಸೊ ಆ ಟೈಮಲ್ಲಿ ನಾನು ತುಂಬ ಹಾಡುಗಳು ಕಳ್ಕೊಂಡಿದ್ದೆ. ಸೊ ಇಟ್ ಕೈಂಡ್ ಆಫ್ ಸಪೋರ್ಟೆಡ್ ಮೈ ಥಾಟ್ಸಿಂಗ್. ನನಗೆ ಆ್ಯಸ್ ಅ ಮ್ಯೂಸಿಷಿಯನ್ ಐ ನೆವರ್ ಫೆಲ್ಟ್ 100% ಬೀಯಿಂಗ್ ಜಸ್ಟ್ ಅ ಸಿಂಗರ್. ಐ ಆಲ್ವೇಸ್ ಇಮ್ಯಾಜಿನ್ ಮೈ ಸೆಲ್ಫ್ ಟು ಬಿ ಮೋರ್ ದನ್ ದ್ಯಾಟ್. ಓಕೆ, ಯಾಕೆ ಅವಕಾಶ ಸಿಗ್ತಿಲ್ಲ ಅಂತ? ಆಮ್ ಐ ಕರೆಕ್ಟ್? ಅಲ್ಲ, ದಟ್ ವಾಸ್ ಹೂ ಐ ವಾಸ್ ಮುಂಚೆಯಿಂದನು. ನನಗೆ ಫಾರ್ ಎಕ್ಸಾಂಪಲ್ 6th 7th ಸ್ಟ್ಯಾಂಡರ್ಡಲ್ಲೇ ನನ್ನ ಅಣ್ಣ ಝೀ ಕ್ಲೋಸಪ್ ಅಂತ ಅಕ್ಷರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅನ್ನು ಕಪೂರ್ ಅವ್ರು ನಡೆಸ್ತಿದ್ರಲ್ವ ಮುಂಚೆ, ಅದ್ರಲ್ಲಿ ಗೆದ್ದು ಒಂದು ಸಿಂಥಸೈಸರ್ ಪರ್ಚೇಸ್ ಮಾಡಿದ್ವಿ ಮನೆಯಲ್ಲಿ. ಅದು ನನ್ನ ಜೊತೆ ಒಂದು 6th 7th ಸ್ಟ್ಯಾಂಡರ್ಡಿಂದನೇ ಇತ್ತು. ಸೊ ಆ ಟೈಮಿಂದ ನಾನು ಹಾಡುಗಳನ್ನು ಕೇಳಿ, ಯಾವುದೇ ಹೊಸ ರಿಲೀಸ್ ಆದರೆ, ಲಗಾನ್ ಆಗಿರ್ಬೋದು ಅಥವಾ ಶಂಕರ್ ಎಹ್ಸಾನ್ ಲೋಯ್ದ್ ಆಗಿರ್ಬೋದು, ಆ ಇಡೀ ಆಲ್ಬಮ್ನ ನಾನು ಹಾಡುಗಳನ್ನ ಕೇಳಿಬಿಟ್ಟು ಅದ್ರ ಕಾರ್ಡ್ಸ್ ಎಲ್ಲ ಬರ್ಕೊಂಡು, ರಿದಮ್ ಪ್ಯಾಟರ್ನ್ಸ್ ಬರ್ಕೊಂಡು, ಆ ಸಿಂಥಸೈಸರಲ್ಲಿ ಐ ಯೂಸ್ ಟು ಟ್ರೈನ್ ಪರ್ಫಾರ್ಮ್ ಇನ್ ಒನ್ ಗೋ. ಅದ್ರ ಜೊತೆ ಹಾಡೋದು, ನಾನೇ ಕೀಬೋರ್ಡಲ್ಲಿ ಮ್ಯೂಸಿಕ್ ಮಾಡಿ ನುಡಿಸಿ ನಾನೇ ಹಾಡೋದು. ಅಥವಾ ಒಂದು ಡೆಕ್ ಇತ್ತು ಮನೆಯಲ್ಲಿ, ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ, ಕೀಬೋರ್ಡ್ನ ಡೆಕ್ಕಿಗೆ ಕನೆಕ್ಟ್ ಮಾಡೋದು, ಒಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡೋದು, ಆ ಕ್ಯಾಸೆಟ್ನ ಪ್ಲೇಬ್ಯಾಕಿಗೆ ಹಾಕಿಬಿಟ್ಟು ಇನ್ನೊಂದು ಫ್ರೆಶ್ ಕ್ಯಾಸೆಟ್ನ ಹಾಕಿಬಿಟ್ಟು ಪ್ಲೇಬ್ಯಾಕ್ ಟು ಬ್ಲ್ಯಾಂಕ್ ಕ್ಯಾಸೆಟ್ ರೆಕಾರ್ಡ್ ಮಾಡಿ ನನ್ನ ಮೈಕು ಕನೆಕ್ಟ್ ಮಾಡಿಬಿಟ್ಟು ನಾನು ಕ್ರಿಯೇಟ್ ಮಾಡಿರೋ ಟ್ರ್ಯಾಕ್ ಮೇಲೆ ನಾನು ಹಾಡೋದು. ಒಂಥರ ಕರೋಕೆ ಥರ, ನಾನೇ ಕ್ಯಾರೋಕೆ ಥರ ಕ್ರಿಯೇಟ್ ಮಾಡಿ. ಆ ಕಂಪ್ಯೂಟರ್ಸ್ ಇರಲಿಲ್ಲ ಅಲ್ವಾ, ನಮ್ಮ ಕಂಪ್ಯೂಟರ್ ಅಂದರೆ ಅಷ್ಟು ಡೆವಲಪ್ ಆಗಿರಲಿಲ್ಲ, ಪ್ಲಸ್ ನಮ್ಗೆ ನಾಲೆಜ್ ಇರಲಿಲ್ಲ. ವಾಟ್ ವಿ ನ್ಯೂ ವಾಸ್, ನನ್ನ ಮನೇಲಿ ಒಂದು ಡೆಕ್ ಇದೆ, ಅದು 2 ಕ್ಯಾಸೆಟ್ ಪ್ಲೇಯರ್ ಇದೆ, ಒಂದ್ರಲ್ಲಿ ರೆಕಾರ್ಡ್ ಆಗುತ್ತೆ, ಒಂದ್ರಲ್ಲಿ ಪ್ಲೇಬ್ಯಾಕ್ ಆಗುತ್ತೆ. ಸೊ ಇಸ್ ಲೈಕ್ ಓಕೆ, ಇಫ್ ಐ ಕ್ಯಾನ್ ರೆಕಾರ್ಡ್ ದೆನ್ ಐ ಕ್ಯಾನ್ ಡೂ ದಿಸ್ ಆಸ್ ವೆಲ್ ಅಂತ. ಸೊ ಆ ಟೈಮಲ್ಲಿ ನಾನೇ ಕೀಬೋರ್ಡಲ್ಲಿ ಮ್ಯೂಸಿಕ್ ಮಾಡಿಕೊಂಡು, ನಾನೇ ಕ್ಯಾರಿಯೋಕೆ ಕ್ರಿಯೇಟ್ ಮಾಡಿ, ನಾನೇ ಹಾಡಿ ಕ್ಯಾಸೆಟ್ಸ್ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿಸೋದು, ಫ್ಯಾಮಿಲಿಗೆ ಕೇಳಿಸೋದು, ಹಾಗೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ಲವ್ ಇಟ್. ಆ ಟೈಮಲ್ಲಿ ಬರ್ತಾ ಬರ್ತಾ ಆ ಹುಚ್ಚಿನ್ನೂ ಜಾಸ್ತಿ ಆಗ್ತಾ ಹೋಯ್ತು ನನಗೆ. ಮ್ಯೂಸಿಕ್ ಮಾಡೋದು, ಹಾಡು ಓಕೆ ಇದೆ, ಟ್ಯೂನು ಸಿಂಗರ್ ಹಾಡಿದ್ದಾರೆ, ಬಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಅಂಡರ್ನೀತ್? ಈಗ ಸುಮ್ಮನೆ ಟ್ಯೂನ್ ಹಾಡೋದಕ್ಕೂ ಒಂದು ಟ್ರ್ಯಾಕ್ ಕೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಸಿಂಪಲ್ ಟ್ಯೂನ್ ಅನ್ಸ್ಬೋದು, ಬಟ್ ಅದಕ್ಕೆ ಒಳ್ಳೆ ಮ್ಯೂಸಿಕ್ ಬಿದ್ದರೆ ಒಂಥರ ಒಂದು ಒಳ್ಳೆ ಹೂ ಅರಳಿದಂಗೆ ಅನಿಸುತ್ತೆ. ಸೊ ಐ ವಾಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಆಸ್ ವೆಲ್. ಸೊ ವಿಚ್ ಇಸ್ ವೈ ಮೀ ಜಸ್ಟ್ ಬೀಯಿಂಗ್ ಅ ಸಿಂಗರ್ ವಾಸ್ ನೆವರ್ ಸ್ಯಾಟಿಸ್ಫ್ಯಾಕ್ಟರಿ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅದಾದಮೇಲೆ ದಿಸ್ ಫ್ಯೂಲ್ಡ್ ಇಟ್. ನಾನು ಹಾಡುಗಳು ನಂಗೆ ಸಿಗ್ತಿರ್ಲಿಲ್ಲ, ಬೇರೆಯವ್ರಿಗೆ ಹೋಗ್ತಿತ್ತು. ಆಲ್ಸೋ ಇಟ್ ವಾಸ್ ಅ ಕ್ವಶನ್ ಆಫ್ ಸರ್ವೈವಲ್ ಅಲ್ವಾ ಆ ಟೈಮಲ್ಲಿ. ನೋವಾಗ್ತಿತ್ತಾ? ಆಫ್ಕೋರ್ಸ್ ಆಗ್ತಿತ್ತು ಆ ಟೈಮಲ್ಲಿ. ಸೋ ಯಂಗ್, 19-20 ವರ್ಷ. ನನಗೆ ಏನೋ ಆಸೆ ಆಕಾಂಕ್ಷೆ ಇಟ್ಕೊಂಡು, ಅದು ಬೇರೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅಂದಮೇಲೂ, ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟ ಆಗಿದೆ, ಡೈರೆಕ್ಟರ್ ಬಂದಿದ್ದಾರೆ ಅವ್ರಿಗೂ ಇಷ್ಟ ಆಗಿದೆ ಅಂದ ತಕ್ಷಣ ಫೈನಲಿ ಬೇರೆಯವ್ರ ಹಾಡಲ್ಲಿ, ಬೇರೆಯವ್ರ ವಾಯ್ಸಲ್ಲಿ ಹಾಡು ಕೇಳಿದಾಗ ಬೇಜಾರಾಗ್ತಿತ್ತು, ಪೇಮೆಂಟ್ಸ್ ಬರ್ತಿರಲಿಲ್ಲ ಟೈಮಾಗಿ. ಸೊ ಅಲ್ಟಿಮೇಟ್ಲಿ ಇಟ್ಸ್ ಆಲ್ಸೋ ಸರ್ವೈವಲ್ ನೋ ಆಸ್ ಅ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್. ನಿಮ್ಮ ಹಾಡನ್ನ ಟ್ರ್ಯಾಕ್ ಥರ ಯೂಸ್ ಮಾಡ್ಬಿಡೋದು ತುಂಬ ನೋವಾಗ್ತಿತ್ತು. ಕೆಲವೊಂದ್ಸಲ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಎಕ್ಸೈಟೆಡ್ ಇರ್ತಿದ್ವಿ, ಈ ಹಾಡು ಆಲ್ಬಮ್ ರಿಲೀಸ್ ಆಗ್ತಾಯಿದೆ, ಈ ಆಲ್ಬಮ್ ರಿಲೀಸ್ ಆಗ್ತಾಯಿದೆ, ಈ ಹಾಡು ಹಾಡಿದ್ದೀನಿ ಅಂತ. ನೋಡಿದಾಗ ಬೇರೆಯವ್ರು ಹಾಡ್ತಿದ್ರು, ಆಮೇಲೆ ಸಾರಿ ನಕುಲ್ ಅದು ಪ್ರೊಡ್ಯೂಸರ್ ಹಿಂಗಾಯಿತು, ಆ ಥರ ಎಲ್ಲ ಬರ್ತಿತ್ತು ಆ ಟೈಮಲ್ಲಿ. ಸೊ ಆಗ ತುಂಬ ಬೇಜಾರಾಗೋದು. ಪೇಮೆಂಟ್ ಬರ್ತಿರಲಿಲ್ಲ, ಮತ್ತು ಎಷ್ಟು ಬರಬೇಕಿತ್ತು ಬರ್ತಿತ್ತು. ಬಟ್ ಐ ಆಲ್ವೇಸ್ ಇಮ್ಯಾಜಿನ್ ಮೈ ಸೆಲ್ಫ್ ಆಸ್ ಅ ವೆರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್. ನಾನು ಶ್ರಮ ಪಡ್ತೀನಿ, ಬಟ್ ಐ ಡಿಸರ್ವ್ ಮೋರ್ ದೆನ್ ವಾಟ್ ಐಮ್ ಗೆಟಿಂಗ್ ಅಂತಲೇ ಇತ್ತು ನನ್ನ ತಲೆಯಲ್ಲಿ. ಬಿಕಾಸ್ ನಾನು ಒಳ್ಳೆ ಕಾಲೇಜಿಂದ ಬಂದಿದ್ದೆ, ಆಸ್ ಅ ವೆರಿ ಎಜುಕೇಟೆಡ್ ಗೈ. ಬಿಟ್ಟರೆ ಐ ಕುಡ್ ಹ್ಯಾವ್ ಈಸಿಲಿ ಗಾನ್ ಟು ಜರ್ಮನಿ ಆರ್ US, MS ಮಾಡಿಕೊಂಡು ಆ ಲೈನಲ್ಲಿ ಹೋಗ್ಬಿಟ್ಟು ಆರಾಮಾಗಿರ್ಬೋದಾಗಿತ್ತು, ಲೈಕ್ ಎನಿ ಅದರ್ ಎಂಜಿನಿಯರ್. ಬಟ್ ಮ್ಯೂಸಿಕ್ ಹುಚ್ಚಿದ್ದರಿಂದ ಐ ವಾಂಟೆಡ್ ಟು ಆ್ಯಂಡ್ ಐ ಹ್ಯಾಡ್ ಟು ಕಮ್ ಟು ದಿಸ್. ಬಂದ ಮೇಲೆ ಟು ಸಿ ದ ರಿಯಾಲಿಟಿ ಆಫ್ ದ ಇಂಡಸ್ಟ್ರಿ ವಾಸ್ ವೆರಿ ಹರ್ಟ್ಫುಲ್. ಸೊ ವಾಟ್ ಯು ಡಿಡ್? ಯು ವೆಂಟ್ ಟು ಚೆನ್ನೈ? ಅದಕ್ಕೆ ನಾನು ಚೆನ್ನೈಗೆ ಹೋಗ್ಬಿಟ್ಟು 3 ವರ್ಷ ಡಿಪ್ಲೊಮಾ ಮಾಡಿದೆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ. ಇಲ್ಲಿ KM ಇನ್ಸ್ಟಿಟ್ಯೂಟ್ ಅಂತ, ರೆಹಮಾನ್ ಸರ್ ಅವ್ರದ್ದೇ ಕಾಲೇಜು. ಆ ಟೈಮಲ್ಲಿ ಇಟ್ ವಾಸ್ ಜಸ್ಟ್ ಪಿಕ್ಕಿಂಗ್ ಅಪ್, ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ರಿವ್ಯೂಸ್ ಇತ್ತು.
ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಟೀಚರ್ಸು ಫಾರಿನರ್ಸ್ ಇದ್ದರು ಆ್ಯಂಡ್ ಐ ಎಕ್ಸಾಕ್ಟ್ಲಿ ವಾಂಟೆಡ್ ದ್ಯಾಟ್ ಬಿಕಾಸ್ ಇಂಡಿಯನ್ ಮ್ಯೂಸಿಕ್ ಅಂತೂ ನಾನು ಕಲಿತಾ ಇದ್ದೀನಿ. ನನಗೆ ಎಲ್ಲ ವಿಷಯಗಳ ಬಗ್ಗೆ ತಿಳುವಳಿಕೆ ಬೇಕು. ಹಾರ್ಮನೈಸೇಷನ್ ಅಂದರೆ ಏನು, ಆರ್ಕೆಸ್ಟ್ರೇಷನ್ ಅಂದರೆ ಏನು, ಅದಕ್ಕೆ ಪ್ರಾಪರ್ ಸ್ಕೂಲಿಂಗ್ ಇರಲಿಲ್ಲ ನಮ್ಮ ದೇಶದಲ್ಲಿ. ಒಂದು ರೆಪ್ಯೂಟೆಡ್ ಸ್ಕೂಲ್ ಅಂತ ಇರಲಿಲ್ಲ ನಮಗೆ. ಒಳ್ಳೆ ಟೀಚರ್ಸ್ ಇರೋರಂಥದ್ದು ಇದ್ದಿರ್ಬೋದು, ನಮ್ಗೆ ಗೊತ್ತಿರಲಿಲ್ಲ ಬಿಕಾಸ್ ಅಷ್ಟೇ ಇದ್ದಿದ್ದು ಆ ಟೈಮಲ್ಲಿ. ಈಗ ಪ್ರಾಬಬ್ಲಿ ಯುನೋ ವಿತ್ ಆಲ್ ದ ಟೆಕ್ನಾಲಜಿ ಅರೌಂಡ್ ಅಸ್, ಪೀಪಲ್ ಆರ್ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಅವೆನ್ಯೂಸ್ ಟು ಲೀಡ್ ಲೈಫ್. ಆ್ಯಂಡ್ ಆ ಟೈಮಲ್ಲಿ ನಾವೆಲ್ಲ ಬೆಳೆಯೋ ಐಮ್ ಟಾಕಿಂಗ್ ಅಬೌಟ್ 2007-8 ಟೈಮಲ್ಲಿ ಹೇಳ್ತಾ ಇದ್ದೀನಿ ನಾನು. ಎಂಜಿನಿಯರಿಂಗ್, ಮೆಡಿಕಲ್, ಕಾಮರ್ಸ್ ಬಿಟ್ಟರೆ ಬೇರೆ ಯಾವುದೇ ಅವೆನ್ಯೂಸ್ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಟು ಲೀಡ್ ಅ ಲೈಫ್. 22 ವರ್ಷ ತನಕ ನಾವು ಓದ್ತೀವಿ, 25 ವರ್ಷ ತನಕ ಓದ್ತೀವಿ. ಬಟ್ ವೆನ್ ಪೇರೆಂಟ್ಸ್ ಪುಟ್ ಅ ಕ್ವಶನ್ ಸೇಯಿಂಗ್ ವಾಟ್ ಅಬೌಟ್ ದ ನೆಕ್ಸ್ಟ್ 35 years ದಟ್ ಯು ಗೋನ್ ಟು ವರ್ಕ್, ನಾವು ಅಷ್ಟು ಲೈಫು ನೋಡಿರಲ್ಲ 25 ವರ್ಷದಲ್ಲಿ. ಆ್ಯಂಡ್ ಟು ಬಿ ಏಬಲ್ ಟು ವರ್ಕ್ ಆ್ಯಂಡ್ ಸಸ್ಟೈನ್ ಟಿಲ್ 60 ಎಟ್ ಲೀಸ್ಟ್ ರಿಟೈರ್ಮೆಂಟ್ ಏಜ್ ಅಂತ ಅಂದ್ಕೊಂಡ್ರೆ, ವಾಟ್ field will give me consistent work and money till 60 so that I can survive and be happy with my family. And also prove your creativity. Engineering was the easiest, or medical, ಅದೇ ಇದ್ದಿದ್ದು, ಆ್ಯಂಡ್ ಇಂಟ್ರೆಸ್ಟ್ ಇತ್ತು. ಸೊ ಈ ಇಂಡಸ್ಟ್ರಿದ ರಿಯಾಲಿಟಿ ನೋಡಿದಾಗ ಇಟ್ ವಾಸ್ ವೆರಿ ಹರ್ಟ್ಫುಲ್. ಆಮೇಲೆ ಗೊತ್ತಾಯಿತು KM ಇದೆ ಅಂತ. ಸೊ ಐ ಜಸ್ಟ್ ವೆಂಟ್ ದೇರ್ ಚೆನ್ನೈಗೆ 2013. ಸೊ 3 ವರ್ಷ ಡಿಪ್ಲೊಮಾ. 3 ವರ್ಷ ಡಿಪ್ಲೊಮಾ ಮಾಡಿದೆ. ರೆಹಮಾನ್ ಸರ್ ಕಲಿಸ್ತಾರ? ಅವ್ರು ಬರಲ್ಲ ಅಲ್ಲಿ ಹೇಳ್ಕೊಡಕ್ಕೆ, ಬರೋದಿಲ್ಲ. ಬಟ್ ಒಳ್ಳೆ ಟೀಚರ್ಸ್ ಇಟ್ಟಿದಾರಲ್ಲ, ಅವ್ರು ಬಂದು ಏನು ಮಾಡ್ತಾರೆ, ಹಿ ಈಸ್ ಬಿಸಿ ವಿತ್ ಇಸ್ ವರ್ಕ್. ಬಟ್ ಒಂದು ಆಸೆ ಏನಿತ್ತಂದರೆ ಅವ್ರು ನೋಟಿಸ್ ಮಾಡ್ಬೋದಾ, ನಮಗೆ ನೋಟಿಸ್ ಮಾಡಿ ವಿಲ್ ಹಿ ಗಿವ್ ಅಸ್ ವರ್ಕ್ ಇನ್ ಹಿಸ್ ಸ್ಟುಡಿಯೋ, ಅದೊಂದು ಯಾವತ್ತೊಂದು ಆಸೆ ಇರ್ತಿತ್ತು, ಸಿಕ್ತಿತ್ತು ಕೂಡ. ಈಗ ನಾನು ಕಾಲೇಜ್ ಜಾಯ್ನ್ ಆಗ ನನ್ನ ಎಷ್ಟೋ ಸೀನಿಯರ್ಸ್ ಹೋಗ್ಬಿಟ್ಟು ರೆಹಮಾನ್ ಸರ್ ಸ್ಟುಡಿಯೋಲಿ ಕೆಲಸ ಮಾಡ್ತಿದ್ರು. 2-3 ಆಗಿರ್ಬೋದು, ಒಂದು 40 ಜನರಲ್ಲಿ, ಬಟ್ ಇತ್ತು, ಅಪಾರ್ಚುನಿಟಿ ಇತ್ತು. ಆ್ಯಂಡ್ ನನಗೆ ಯಾವತ್ತೂ ಅನಿಸ್ತಿತ್ತು ಐ ವಿಲ್ ಗೆಟ್ ಇಟ್ ಫಾರ್ ಶ್ಯೂರ್ ಅಂತ. ಇದೇನೊಂದು ಹುಚ್ ಕಾನ್ಫಿಡೆನ್ಸ್, ಐ ಕ್ಯಾನ್ ಡೂ ಇಟ್ ಅಂತ. ಸೊ ಅದೇ ಥರ 3 ವರ್ಷ ಡಿಪ್ಲೊಮಾ ಆದ ತಕ್ಷಣ ಐ ವಾಸ್ ಅ ಪಾರ್ಟ್ ಆಫ್ ರೆಹಮಾನ್ ಸರ್. ಆ ಟೈಮಲ್ಲಿ ನಫ್ಸ್ ಅಂತ ಒಂದು ಬ್ಯಾಂಡ್ ಶುರು ಮಾಡಿದ್ರು, ವೋಕಲ್ ಜಾಸ್ ಬ್ಯಾಂಡ್. ಅರ್ಜುನ್ ಚಾಂಡಿ ಅಂತ ಹಿ ವಾಸ್ ಅ ಡೈರೆಕ್ಟರ್. ವೆರಿ ನ್ಯೂ ಕಾನ್ಸೆಪ್ಟ್ ಟು ಇಂಡಿಯಾ. ಸೊ ಆ ಬ್ಯಾಂಡಲ್ಲಿ ಐ ಗಾಟ್ ಅ ಚಾನ್ಸ್ ಟು ಬಿ ಅ ಪಾರ್ಟ್ ಆಫ್ 8 singers. ನಿಖಿತಾ ಗಾಂಧಿ, ಶಾಶ್ವತ್, ಅಭಯ್ ಜೋಧ್ಪುರ್ಕರ್, ಆಲ್ ಆಫ್ ಅಸ್, ಶಕ್ತಿ ಶ್ರೀ ಗೋಪಾಲನ್, ವಿ ಆಲ್ ವ ಪಾರ್ಟ್ ಆಫ್ ದಿಸ್ ಬ್ಯಾಂಡ್. ಸೊ 1 ವರ್ಷ ರಿಗರಸ್ ಟ್ರೈನಿಂಗ್ ಆಯಿತು ಜಾಝ್ ಮ್ಯೂಸಿಕಲ್ಲಿ. ಸೊ ಅಲ್ಲಿ ನಾನು ಹಾಡೋದನ್ನ ಕೇಳಿಬಿಟ್ಟು ಸರ್ ಸ್ಟಾರ್ಟೆಡ್ ಕಾಲಿಂಗ್ ಮಿ ಟು ಸ್ಟುಡಿಯೋ. ಹಾಗೆ ನಾನು ಕೋರಸ್ ಹಾಡೋಕ್ಕೆ ಶುರು ಮಾಡಿದೆ, ಟ್ರ್ಯಾಕ್ಸ್ ಹಾಡಿದೆ. ದೆನ್ ಇಮಿಡಿಯೇಟಾಗಿ ಪ್ಲೇಬ್ಯಾಕ್ ಸಿಂಗಿಂಗ್ ಕೊಟ್ಟರು ನನಗೆ. ಅದಾಗಿ ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಬಿಗಿಲ್ ಮೂವಿಯಲ್ಲೆಲ್ಲ ನಾನು ತುಂಬ ಕೆಲಸ ಮಾಡಿದ್ದೀನಿ ಸರ್ ಜೊತೆ. ಆಮೇಲೆ ಮಿಮಿ ಅಂತ ಪಿಕ್ಚರ್ ಬಂತು ಕೃತಿ ಸನಂದು. ಸೊ ಅದರಲ್ಲಿ ಒಂದು ಪರಂ ಸುಂದರಿ ಅಂತ ಹಾಡು ಇಟ್ಟಾಯಿತು. ಅದ್ರಲ್ಲಿ ಮೇಲ್ ವೋಕಲ್ಸಲ್ಲಿ ನಾನು ಹಾಡಿದ್ದೀನಿ, ಆ ಹಾಡು ಮಿಕ್ಸ್ ಮಾಡಿದ್ದು ನಾನು. ಯಾವುದು ಪರಂ ಪರಂ ಪರಂ? ಸೊ ನಿಮ್ಮ ವಾಯ್ಸ್ ಇದೆ ಅದರಲ್ಲಿ? ಹಾಂ, ನನ್ನ ವಾಯ್ಸ್ ಇದೆ, ಮತ್ತು ಆ ಹಾಡು ಮಿಕ್ಸ್ ಮಾಡಿದ್ದು ನಾನು. ಓಕೆ, ಒಟ್ಟಾರೆ ಓವರಾಲ್ ಮಿಕ್ಸಿಂಗ್ ಇರುತ್ತಲ್ಲ ಪ್ರೊಡಕ್ಷನ್ ಆದಮೇಲೆ, ಲೈಕ್ ಮಿಕ್ಸಿಂಗ್ ಇಂಜಿನಿಯರ್, ಲೈಕ್ ವಾಟ್ ಶ್ರೀಧರ್ ಸರ್ ಯೂಸ್ ಟು ಡೂ ಫಾರ್ ರೆಹಮಾನ್ ಸರ್. ಹಾಂ, ಶ್ರೀಧರ್ ಸರ್ ಹೆಸರೆಲ್ಲರೂ ಕೇಳಿರ್ತಾರೆ, ವಾಟ್ ಹಿ ಯೂಸ್ ಟು ಡೂ ಫಾರ್ ರೆಹಮಾನ್ ಸರ್. ಸೊ ಪರಂ ಸುಂದರಿ ವಾಸ್ ಮೈ ಫಸ್ಟ್ ಮಿಕ್ಸ್ ಫಾರ್ ಸರ್. ಸೊ ಅದಾಯಿತು. ಅದಾದಮೇಲೆ ಪೊನ್ನಿಯಿನ್ ಸೆಲ್ವನ್ 1-2 ಮಣಿರತ್ನಂ ಸರ್ ಜೊತೆ ಫುಲ್ ಮ್ಯೂಸಿಕ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದೆ. ಐ ಟುಕ್ ಕೇರ್ ಆಫ್ ದ ಹೋಲ್ ಪ್ರಾಜೆಕ್ಟ್ ಫಾರ್ ರೆಹಮಾನ್ ಸರ್. ಇರವಿನ್ಯೂನಲ್ ಅಂತ ಇನ್ನೊಂದು ಪಿಕ್ಚರ್ ಇತ್ತು. ಸೊ ತುಂಬ ದೊಡ್ಡ ಪ್ರಾಜೆಕ್ಟ್. ಆಮೇಲೆ ಪ್ಯಾರಲಿ ಅನಿರುದ್ಧ್ ರವಿಚಂದರ್ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ. ಸೊ ದರ್ಬಾರಿಂದ ಹಿಡಿದಿದ್ದು ಡಾನ್ ಆಗಿರಲಿ, ಜೈಲರ್, ಜವಾನ್ ಎಲ್ಲದರಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಇಷ್ಟು ಎಕ್ಸ್ಪೀರಿಯನ್ಸ್ ಸಿಕ್ಬಿಟ್ಟು ಐ ವಾಸ್ ವೆರಿ ಹ್ಯಾಪಿ. ಸೊ ಇದಕ್ಕೆಲ್ಲ ಪ್ರಾಪರಾಗಿ ಪೇಮೆಂಟ್ಸ್? ಅಲ್ಲಿ ಏನು ಟೆನ್ಷನ್ ಇಲ್ಲ. ಮಾಡಿದ ಕೆಲಸಕ್ಕೆ ಒಳ್ಳೆ ದುಡ್ಡು ಸಿಗೋದು, ರೆಕಗ್ನಿಷನ್ ಸಿಗೋದು, ರೆಸ್ಪೆಕ್ಟ್ ಸಿಗೋದು. ವಿಚ್ ಇಸ್ ಬೆಟರ್ ಟು ಯುವರ್ IT ಜಾಬ್, ಸಾರಿ ಇಂಜಿನಿಯರಿಂಗ್? ಅದು ನಂಗೆ ಗೊತ್ತಿಲ್ಲ. ಓಕೆ, ಬಟ್ ಐ ಮೀನ್ ಅ ವೆರಿ ಗುಡ್ ಸ್ಪೇಸ್ ಟುಡೇ. ವೆರಿ ಗುಡ್. ಹಾಗೆ. ಸೊ ಅದಾಗಿ ರೆಹಮಾನ್ ಸರ್ ಜೊತೆ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ವಿತ್ ಹಿಮ್ ಲೈವ್ ಆನ್ ಸ್ಟೇಜ್, ಕಾನ್ಸರ್ಟ್ಸ್ ಅಲ್ಲಿ ಹಾಡೋದು, ಕೀಬೋರ್ಡ್ ನುಡ್ಸೋದು ಎಲ್ಲ ಅದಿನ್ನೂ ಮಾಡ್ತಾ ಇದ್ದೀನಿ. ಸೊ ಈಗ ರಾಮಾಯಣ ಟೀಸರ್ ಬಂತಲ್ವ, ಅದರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀನಿ ನಾನು. ಸೊ ಆ ಥರ ದಟ್ ಹ್ಯಾಸ್ ಬೀನ್ ಮೈ ಜರ್ನಿ. ಮಧ್ಯದಲ್ಲಿ ವಿದ್ಯಾಸಾಗರ್ ಸರ್ ಜೊತೆ ಕೆಲಸ ಮಾಡಿದೆ. ಕನ್ನಡ ಅಲ್ಲಿ ಮಣಿಕಾಂತ್ ಕದ್ರಿ ಆ ಟೈಮಲ್ಲಿ ಚೆನ್ನೈಲಿದ್ದರು. ಅವ್ರ ಜೊತೆ ತುಂಬ ಮೂವೀಸಲ್ಲಿ ಕೆಲಸ ಮಾಡಿದ್ದೀನಿ ಕನ್ನಡ ತುಳು ಫಿಲ್ಮ್ಸ್ಗೆ. ದಿಸ್ ವಾಸ್ ರಫ್ಲಿ ಅರೌಂಡ್ 2015, 16, 17 ಟೈಮಲ್ಲಿ. ನನಗೆ ಇಲ್ಲಿ ಬೆಂಗಳೂರಿಂದ ನಂಗೆ ತುಂಬ ಸಪೋರ್ಟ್ ಮಾಡಿದವರು ಗಿರಿಧರ್ ದಿವಾನ್ ಅಂತ 2012ಇಂದ. ಅವರು ನನ್ನ ಫಸ್ಟ್ ಅವ್ರ ಸ್ಟುಡಿಯೋಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹೋಗಿದ್ದೆ. ಆವಾಗ ಇನ್ನೂ ಬಾಷಲ್ಲಿದ್ದೆ ನಾನು. ಸೊ ಆ ಟೈಮಲ್ಲಿ ಅವರು ನನ್ನ ಕೆಲಸ ನೋಡಿಬಿಟ್ಟು ಇನ್ನೇನು ಬೇರೆ ಏನು ಮಾಡ್ತೀಯಾ ಅಂತ ಹೇಳಿ
ನಾನು ಅದೇ ಈ ಕ್ಯಾಸೆಟೆಲ್ಲ ರೆಕಾರ್ಡ್ ಮಾಡ್ತೀನಿ, ಕ್ಯಾರಿಯೋಕೆ ಎಲ್ಲ ಮಾಡೋದು ಅದೆಲ್ಲ ಕೇಳಿಸಿ ಅವರೇನೋ ನೋಡಿದ್ರು ನನ್ನಲ್ಲೇನೋ ಇದೆ ಅಂತ. ಸೊ ಹೀ ಸಪೋರ್ಟೆಡ್ ಮಿ ಅಲಾಟ್ ಟಿಲ್ ಡೇಟ್. ಇವತ್ತುವರೆಗೂ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಸೊ ಒಂಥರ ಇಂಡಸ್ಟ್ರಿಗೆ ನನಗೆ ಫಸ್ಟ್ ಎಂಟ್ರಿ ಆಗಿದ್ದು ಅವ್ರ ಮೂಲಕ ಅಂತ ಹೇಳ್ಬೋದು ನಾನು. ಇನ್ ಟರ್ಮ್ಸ್ ಆಫ್ ಗೈಡೆನ್ಸ್, ಈ ಥರ ಮಾಡು ಆ ಥರ ಮಾಡು ಅಂತ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಬರ್ತಾ ರಘು ದೀಕ್ಷಿತ್ ಅವ್ರ ಜೊತೆನೂ ಕೆಲಸ ಮಾಡಿದೆ ಒಂದು 5-6 ವರ್ಷ, ಲವ್ ಮಾಕ್ಟೇಲ್ 1 ತನಕ. ಅದಾದಮೇಲೆ ಲವ್ ಮಾಕ್ಟೇಲ್ 2 ಬಂತು ನನ್ನ ಕೈಗೆ. ಸೊ ದೆನ್ ಅದೇ ನೀವು ಫಸ್ಟ್ ಅಲ್ಲ, ಫಸ್ಟ್ ಮೂವಿ ಮಯೂರ್ದು ಕನ್ನಡ ಗೊತ್ತಿಲ್ಲ ಅಂತ, ಹರಿಪ್ರಿಯ ಅವ್ರದ್ದು. ಹರಿಪ್ರಿಯ, ಕರೆಕ್ಟ್. ಅದು ಮಾಡಿದೆ. ಆಮೇಲೆ ಬಿಚ್ಚುಗತ್ತಿ ಅಂತ ಒಂದು ಪಿಕ್ಚರ್ ಬಂತು, ಅದ್ರಲ್ಲಿ ಬರೀ ಹಾಡುಗಳು 3 ಹಾಡುಗಳು ಮಾಡಿದೆ ಅದರಲ್ಲಿ. ಆಮೇಲೆ ತಮಿಳಲ್ಲಿ ಉಣರ್ವು ಅಂತ ಒಂದು ಪಿಕ್ಚರ್ ಬಂತು, ಅದು ಮಾಡಿದೆ. ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 ಆಯಿತು. ಆಮೇಲೆ ದಾನಿಶ್ ಸೇಠ್ದು ಒಂದು ಬಂಚ್ ಆಫ್ ಫಿಲ್ಮ್, ಹಂಬಲ್ ಪಾಲಿಟಿಷಿಯನ್ ಅವ್ರ ವೆಬ್ ಸೀರೀಸ್ ಬಂತು, ಅದಕ್ಕೆ ಮಾಡಿದೆ. 1 ಕಟ್ 2 ಕಟ್ ಅಂತ ಮೂವಿ ಬಂತು, ಅದಕ್ಕೆ ಮಾಡಿದೆ. ಮೊನ್ನೆ ಎಸ್ ನಾರಾಯಣ್ ಸರ್ ಒಂದು ಮೂವಿ ಬಂತು, ಅದಕ್ಕೆ ಬರೀ ಪ್ರೊಡ್ಯೂಸರ್ ಆಗಿ, ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದೆ. ಅವರೇ ಕಾಂಪೋಸ್ ಮಾಡ್ತಾರಲ್ಲ. ಸೊ ಹಾಗೆ ಫ್ಲರ್ಟ್ ಅಂತ ಈಗ ರಿಲೀಸ್ ಆಗುತ್ತೆ, ರಿಲೀಸ್ ಆಗುತ್ತೆ, ಅದೊಂದು ಮೂವಿ. ಫಾದರ್, ಫ್ಯಾಮಿಲಿ, ಇದು ಪಾರ್ಟ್ನರ್, ಸಾರಿ, ಪ್ರೀತಮ್ ಗುಬ್ಬಿ ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ಶುರು ಆಗಿದೆ ಈಗ. ಸೊ ಇಟ್ಸ್ ಬೀನ್ ಗೋಯಿಂಗ್ ಆನ್ ಆ ಟೈಮಿಂದ. ತಮಿಳು ಹೇಗಿದೆ ಪರವಾಗಿಲ್ಲ ಕರಿಯರ್? ಐ ಮೀನ್ ದ ಡಿಮ್ಯಾಂಡ್ ಫಾರ್ ಮ್ಯೂಸಿಷಿಯನ್ಸ್ ಇನ್ ದಿ ಎರಾ ಆಫ್ AI, ದ ಡಿಜಿಟಲ್ ಟ್ರೆಂಡ್, ಹೌ ಇಸ್ ದ ಟ್ರೆಂಡ್? AI ಒಂಥರ ಎಜುಕೇಟ್ ಮಾಡ್ತದೆ ಎಲ್ರೂ. ನೀವೇ ಮನೇಲಿ ಕೂತ್ಕೊಂಡು ಪ್ರಾಂಪ್ಟ್ ಮಾಡೋದ್ರೆ, ಲೆಟ್ಸ್ ಸೇ ಯು ಆರ್ ಅನ್ ಆ್ಯಡ್ ಮೇಕರ್, ಯು ಹ್ಯಾವ್ ಮೇಡ್ ಅನ್ ಆ್ಯಡ್, ನಿಮ್ಮ ಮೂಡ್ ಬೋರ್ಡ್ ಇದೆ, ಯು ಕ್ಯಾನ್ ಜಸ್ಟ್ ಪುಟ್ ದ ಮೂಡ್ ಬೋರ್ಡ್ ಆನ್ ಪ್ರಾಂಪ್ಟ್ ಆ್ಯಂಡ್ ಏನಾದರೂ ಮ್ಯೂಸಿಕ್ ಕೊಡುತ್ತದು. ಬಟ್ ಇಫ್ ಯು ಆರ್ ನಾಟ್ ಅ ಮ್ಯೂಸಿಷಿಯನ್, ಯು ಡೋಂಟ್ ನೋ ವಾಟ್ ಟು ಡೂ ವಿತ್ ಇಟ್, ಬಿಕಾಸ್ ಅದೇನು ರ್ಯಾಂಡಮ್ ಔಟ್ಪುಟ್ ಕೊಡುತ್ತೆ. ಬಟ್ ಯು ಹ್ಯಾವ್ ಅ ಸ್ಟೋರಿ ಬೋರ್ಡ್ ಟು ಟೆಲ್, ಅದನ್ನು ಎಡಿಟ್ ಮಾಡಬೇಕು ನೀಟಾಗಿ. ಆಲ್ಸೋ AI ಹೆಂಗಂದರೆ ನಿಮ್ಗೆ ಗೊತ್ತಾಗುತ್ತೆ, ಕೇಳಿದ ತಕ್ಷಣ ದಿಸ್ AI ಜನರೇಟೆಡ್ ಅಂತ ಗೊತ್ತಾಗುತ್ತೆ. ಅದು ಸಿಮಿಲರ್ ಕೈಂಡ್ ಆಫ್ ಇನ್ಸ್ಟ್ರುಮೆಂಟೇಷನ್, ಆಲ್ ದ್ಯಾಟ್. ಸೊ ಯು ಕ್ಯಾಂಟ್ ರಿಯಲಿ, ಆರ್ ಐ ವುಡ್ ಸೇ ಇಟ್ ಇಸ್ ವೆರಿ ಈಸಿ ಟು ಗೋ ಟು ಅ ಮ್ಯೂಸಿಷಿಯನ್ ಆ್ಯಂಡ್ ಟೆಲ್ ಹಿಮ್ ವಾಟ್ ಯು ವಾಂಟ್, ಆ್ಯಂಡ್ ಅ ಮ್ಯೂಸಿಷಿಯನ್ ಇಂಪ್ಲಿಮೆಂಟ್ಸ್ ದ್ಯಾಟ್ ಆ್ಯಂಡ್ ಗಿವ್ಸ್ ಇಟ್ ಬ್ಯಾಕ್ ಟು ಯು. AI ಜೊತೆ ಆದರೆ ಯು ಹ್ಯಾವ್ ಟು ಗೋ ಥ್ರೂ ಸರ್ಕಲ್ಸ್, ಅದು ತುಂಬ. ಆಲ್ಸೋ ಯು ನೀಡ್ ಟು ಹ್ಯಾವ್ ಬಿಗ್ ಸಬ್ಸ್ಕ್ರಿಪ್ಷನ್ಸ್, ಅದರ ಟೋಕನ್ಸ್ ಇರುತ್ತೆ. ಸೊ ಫಾರ್ ಹೌ ಲಾಂಗ್ ವಿಲ್ ಯು ಕೀಪ್ ಪ್ರಾಂಪ್ಟಿಂಗ್ ಇಟ್ ಬರೋಕ್ಕೆ ಅಂತ. ಈಗ ವಿಜುವಲ್ಸು ಅದರಲ್ಲಿದ್ರೆ ಮಾಡ್ತಾರೆ, ಅಫ್ಕೋರ್ಸ್ ಟು ಸೇವ್ ಕಾಸ್ಟ್ ಆನ್ ಯುವರ್ ಗ್ರೀನ್ ಸ್ಕ್ರೀನ್ ಆರ್ ಬ್ಲೂ ಸ್ಕ್ರೀನ್, ಅಥವಾ ಎಲ್ಲೋ ಸೆಟ್ಟಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋಕ್ಕಿಂತ ಇದರಲ್ಲಿ ಹಿಂಗೆ ಮಾಡ್ತಾರೆ. ಬಟ್ ಆಡಿಯೋ ಅಂತ ಬಂದಾಗ ದ ಕ್ವಾಲಿಟಿ ದ್ಯಾಟ್ ಯು ಗೆಟ್ when you actually record musicians for the song, it sounds very different from AI. Okay. ನೀವು even a common man will understand the difference ಅಂತ ನಾನು ಹೇಳ್ತಿರೋದು. ಅವತ್ತು ಕಿತ್ತೋಗಿರೋ MP3 ಥರ ಕೇಳುತ್ತೆ, in very local terms. AI generated music and it's very mundane, there's no story behind it. No detailing in it. No detailing in it. See, for example, Odyssey ಅಂತ ಮೂವಿ ಬಂತು, ಕ್ರಿಸ್ಟೋಫರ್ ನೋಲನ್ದು. They have gone to an extent of manufacturing bronze instruments to produce music. Yeah. ಈಗ ಲುಡ್ವಿಗ್ ಗೊರನ್ಸನ್ ನೀವು ನೋಡಿದ್ರೆ ಎಲ್ಲ ಮೂವಿಯಲ್ಲೂ ಆಲ್ಮೋಸ್ಟ್ ರಿಸರ್ಚ್ ಮಾಡಿಬಿಟ್ಟೆ ಮ್ಯೂಸಿಕ್ ಮಾಡ್ತಾನೆ. ಬ್ಲ್ಯಾಕ್ ಪ್ಯಾಂಥರ್ ಅಲ್ವಾ, ವಕಾಂಡ, ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ಮೂವೀಸ್ ಮಾಡಿದಾಗ ಹಿ ವೆಂಟ್ ಟು ಆಫ್ರಿಕಾ ಆ್ಯಂಡ್ ಲಿಟ್ರಲಿ ರೆಕಾರ್ಡೆಡ್ ಸಮ್ 1000 ಆರ್ಟಿಸ್ಟ್ಸ್ ಟು ಗೆಟ್ ದ ನೇಟಿವ್ ಸೌಂಡ್. ಒಡಿಸಿ ಮೂವಿಯಲ್ಲಂತೂ ಆರ್ಕೆಸ್ಟ್ರಾ ಯೂಸೇ ಮಾಡಿಲ್ಲ, ಸ್ಟ್ರಿಂಗ್ಸು, ಬ್ರಾಸು ಅದೆಲ್ಲ ಯೂಸೇ ಮಾಡಿಲ್ಲ, ರೆಗ್ಯುಲರ್ ಆರ್ಕೆಸ್ಟ್ರಾ. ಬಿಕಾಸ್ ದ ಹೋಲ್ ಥಾಟ್ ಪ್ರಾಸೆಸ್ ವಾಸ್, ಇಟ್ಸ್ ದ ಸ್ಟೋರೀಸ್ ಹ್ಯಾಪ್ನಿಂಗ್ 2000-3000 ಇಯರ್ಸ್ ಬ್ಯಾಕ್. ಆ ಟೈಮಲ್ಲಿ ಏನಿತ್ತು, ಇಟ್ ವಾಸ್ ಅ ಬ್ರಾನ್ಸ್ ಏಜ್. ಸೊ ನಿಮಗೆ ಈ ಸ್ಟೇನ್ಲೆಸ್ ಸ್ಟೀಲ್ ಆಗಿರಲಿ ಅಥವಾ ಫೈನ್ ಮೆಟಲ್ ಇರಲಿಲ್ಲ. ಬ್ರಾನ್ಸಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಮಾಡ್ಬೋದಾಗಿತ್ತು ಅದನ್ನು, ನಮ್ಮ ಟೆಂಪಲ್ ಇರೋ ಗಂಟೆ ಫಾರ್ ಎಕ್ಸಾಂಪಲ್, that sounds very different from your modern metals. So they have gone to an extent of manufacturing all these things for the movie score, and he's the one who's winning Oscars because of his dedication, detailing, and his efforts. So what is getting recognized? AI is getting recognized or a human is getting recognized? And so it's a very basic comparison. AI can only tell you, it's like a guide. If you can't imagine music in your mind, you can actually hear what you can call the representation, musical representation of your thoughts. ಅಷ್ಟೇ. ಇಟ್ ಕಾಂಟ್ ಬಿ ದಿ ಅಬ್ಸಲ್ಯೂಟ್ ಮ್ಯೂಸಿಕ್ ದಟ್ ಯು ವಾಂಟ್. ಆ ಥರ ಇದ್ರೆ ಎಲ್ಲರೂ ಮನೇಲಿ ಕೂತ್ಕೊಂಡು ಮ್ಯೂಸಿಕ್ ಮಾಡ್ತಿದ್ರಲ್ವ. ಇವತ್ತು ಇಟ್ಸ್ ನಾಟ್ ಲೈಕ್ AI ತುಂಬ ಬೇಸಿಕ್ ಅಂತಲ್ಲ, ಜೋರಾಗೇ ಇದೆ AI ಇವತ್ತಿಗೂ. ಬೇಸಿಕ್ಕಾಗಿ ಈಗ ಕ್ರಿಶ್ಚಿಯನ್ ಡಿವೋಷನಲ್ ಸಾಂಗ್ಸ್ ಮಾಡ್ತಾರೆ ಎಷ್ಟೊಂದು ಚರ್ಚಸ್ಸಲ್ಲಿ. ಬಜೆಟ್ ಇರಲ್ಲ ಅವ್ರ ಹತ್ರ, 10,000ಕ್ಕೆ 20,000ಕ್ಕೆ 30,000ಕ್ಕೆ ಒಂದೊಂದು ಮಾಡಿಸ್ತಿದ್ರು. ಪ್ರಾಬಬ್ಲಿ ಅವರು ಅಲ್ಲಿ ಲೋಕಲ್ ಚರ್ಚಲ್ಲಿ ಪ್ಲೇ ಮಾಡೋಕ್ಕೆ ದೇ ಮೈಟ್ ಯೂಸ್ AI. ಬಟ್ ವಿ ಆರ್ ನಾಟ್ ಡೀಲಿಂಗ್ ವಿತ್ ಸಚ್ ಪ್ರಾಜೆಕ್ಟ್ಸ್ ಅಲ್ವಾ. ನಾವು ಮಾಡ್ತಿರೋದು ಲಕ್ಷಾಂತರ ಕೋಟ್ಯಾಂತರ ಜನ ನೋಡಬೇಕು, ಕೇಳಬೇಕು.
ಯಾರಾದ್ರೂ ಒಬ್ಬ ಬಂದ್ಬಿಟ್ಟು ಇದು ಜನರೇಟೆಡ್ ಅಂತ ಹೇಳಿಬಿಟ್ರೆ ಮುಗಿತಲ್ಲಿಗೆ ಕತೆ. ಆಲ್ಸೋ ಆಲ್ ದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್ ಅನ್ನೋದು ವೆರಿ ಬಿಕಮಿಂಗ್ ವೆರಿ ಸ್ಟ್ರಿಕ್ಟ್ ಅಬೌಟ್ ದೀಸ್ ಥಿಂಗ್ಸ್. ಫಿಲ್ಮ್ಸ್, ವೆಬ್ ಸೀರೀಸ್ ಜೊತೆಗೆ ಓ ಟಿ ಟಿಗೆ ಮಾಡ್ತಿರೋ ಕಂಟೆಂಟ್ಸ್ಗಳು ಜೊತೆಗೆ ಕಮರ್ಷಿಯಲ್ಸ್ ಅಂದರೆ ಆ್ಯಡ್ ಕಮರ್ಷಿಯಲ್ ಇತ್ಯಾದಿ ಎಲ್ಲ ಇದೆ. ಸೊ ಐ ಥಿಂಕ್ ಮ್ಯೂಸಿಷಿಯನ್ಸಿಗೆ ಜಾಸ್ತಿ ಅವಕಾಶ ಇದೆ ಈಗ. ಡೆಫಿನೆಟ್ಲಿ ಜಾಸ್ತಿ ಅವಕಾಶ ಇದೆ. ಡೆಫಿನೆಟ್ಲಿ ಜಾಸ್ತಿ ಅವಕಾಶ ಇದೆ. ಓಕೆ. ಹಾಗಂತ ಪ್ರಾಜೆಕ್ಟ್ಸ್ ಬರಬೇಕು ಆ ಥರದ್ದು. ದ ವೀಲ್ ಹ್ಯಾಸ್ ಟು ಕೀಪ್ ಟರ್ನಿಂಗ್. ಓಕೆ. ಐ ಥಿಂಕ್ ಇನ್ ಎವ್ರಿ ಲ್ಯಾಂಗ್ವೇಜ್. ಈಗ ನಾವು ಇಂಗ್ಲೀಷ್ ನೆಟ್ಫ್ಲಿಕ್ಸಲ್ಲಿ ಹೋದರೆ ವಿ ಸಿ ಅ ಲಾಟ್ ಆಫ್ ಇಂಗ್ಲೀಷ್ ವೆಬ್ ಸೀರೀಸ್ ಹ್ಯಾಪ್ನಿಂಗ್. ಹಿಂದಿಯಲ್ಲಿ ನೋಡಿದ್ರೆ ಅಲ್ಲೂ ಮಾಡ್ತಾ ಇದ್ದಾರೆ. ಬಟ್ ಕನ್ನಡದಲ್ಲಿ ನಡೀತಿದೆಯಾ? ಇಸ್ ದ ವೆಬ್ ಸೀರೀಸ್ ಮಾರ್ಕೆಟ್ ಪಿಕಿಂಗ್ ಅಪ್? ಇಟ್ಸ್ ವೆರಿ ಈಸಿ ಟು ಸೇ OTT ಅದು ಇದು ಅಂತ, ಬಟ್ ಇಸ್ ಇಟ್ ಪಿಕಿಂಗ್ ಅಪ್? ಹೌ ಮೆನಿ ವೆಬ್ ಸೀರೀಸಸ್ ಹ್ಯಾವ್ ರಿಲೀಸ್ಡ್ ಇನ್ ಕನ್ನಡ ಇನ್ 2026 ಟಿಲ್ ಸೋ ಫಾರ್? ಎಷ್ಟು ಮೂವೀಸ್ ಹಿಟ್ ಆಗಿದೆ ಥಿಯೇಟ್ರಲ್ಲಿ 2026 ಪ್ರಾಬಬ್ಲಿ ಲವ್ ಮಾಕ್ಟೇಲ್ ಮಾರ್ಚಲ್ಲಿ ರಿಲೀಸ್ ಆಯಿತು. ದಟ್ ವಾಸ್ ದ ಫಸ್ಟ್ ಫಿಲ್ಮ್ ದಟ್ ವಾಸ್ ಅ ಹಿಟ್ ಅಂತ ಹಿಟ್ ಹೇಳೋ ಥರ ಪಿಕ್ಚರ್ ಲವ್ ಮಾಕ್ಟೇಲ್ 3 ಫ್ರಮ್ ಜಾನ್. See, at the end of the day now, we also thrive on what the director and storyteller tells ಅಲ್ವಾ. ನಾವು ಲೆಕ್ಕಕ್ಕೆ ಹೇಳ್ಬೋದು ನಾನು ಈಗ 20 ಪಿಕ್ಚರ್ ಮಾಡಿದ್ದೀನಿ ಅಂತ ಹೇಳಿದೆ, ಬಟ್ ಐ ಕ್ಯಾನ್ ಮೆನ್ಷನ್ ಪ್ರಾಬ್ಲಿ 4 or 5 films that people know. ಮಿಕ್ಕಿದ 15 ಪಿಕ್ಚರ್ ಯಾರಿಗೂ ಗೊತ್ತಿಲ್ಲ. ವೈ? ಬಿಕಾಸ್ ದ ಮೂವೀಸ್ ಆರ್ ನಾಟ್ ಗುಡ್. ಅಥವಾ ಮಾರ್ಕೆಟಿಂಗ್ ಜನರ ಕಣ್ಣಿಗೆ ಬಿದ್ದಿಲ್ಲ. ಎನಿಥಿಂಗ್ ಜನರ ಕಣ್ಣಿಗೆ ಬೀಳ್ಬೇಕಂತಿಲ್ಲ ಸರ್. ಅದು ಕಾಂತಾರ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ಏನು ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಿರಲಿಲ್ಲ ಅವರು ಫಸ್ಟಿಗೆ. ಫ್ರಮ್ ವಾಟ್ ಸ್ಟೋರೀಸ್ ವಿ ಹ್ಯಾವ್ ಹರ್ಡ್, ಪ್ರೊಡ್ಯೂಸರ್ ದುಡ್ಡು ಹಾಕಿರಲಿಲ್ಲ ಮಾರ್ಕೆಟಿಂಗಿಗೆ ಅಂತ. ಇನ್ಫ್ಯಾಕ್ಟ್ ಅವ್ರದ್ದು ಪ್ರೀಮಿಯರ್ ಶೋಗೂ ದುಡ್ಡು ಕೊಟ್ಟಿಲ್ಲ ಅಂತೇನೋ ಕೇಳ್ಪಟ್ಟೆ, ಅಥವಾ ಅದಕ್ಕೆ ಮಾತ್ರ ಕೊಟ್ಟಿದ್ದೀರ ಹಂಗೆ ಕೇಳ್ಪಟ್ಟೆ ನಾನು. ಸೂಫ್ರಮ್ ಸೋ ಹಿಟ್ ಆಗಿಲ್ವಾ? ಒಳ್ಳೆ ಮೂವಿ ಮಾಡಿ ಅಲ್ವಾ ಹಿಟ್ ಆಗುತ್ತೆ, ಯಾಕೆ ಹಿಟ್ ಆಗಲ್ಲ? ಆ್ಯಂಡ್ ದೆನ್ ದ ವೀಲ್ ಸ್ಟಾರ್ಟ್ಸ್ ಟರ್ನಿಂಗ್ ಆ್ಯಂಡ್ ದೆನ್ ಎವ್ರಿಥಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಇನ್ ವೆಬ್ ಸೀರೀಸ್ ಆಗಿರಲಿ, OTT ಆಗಿರಲಿ. ಟಿಲ್ ದೆನ್ ಈಗ ಇಫ್ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ನಾವು, ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಐ ಡೋಂಟ್ ನೋ ವೆಬ್ ಸೀರೀಸ್ ಬಗ್ಗೆ ಎಷ್ಟು ಇದಿದೆ, ಮ್ಯೂಸಿಷಿಯನ್ಸ್ಗೆ ಎಷ್ಟರ ಮಟ್ಟಿಗೆ ಕೆಲಸ ಇದೆ ಅಂತ. ಇಲ್ಲಿ ಡೆಫಿನೆಟ್ಲಿ ಕಮ್ಮಿ ಆಗಿರುತ್ತೆ. ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಸಚ್ ಸ್ಮಾಲ್ ಬಜೆಟ್ಸ್ ಎನಿವೇ. ನನಗೆ ಚರ್ಚ್ ಬಗ್ಗೆ ಹೇಳಿದೆ, ಒಂದು ಆಲ್ಬಮ್ ಮಾಡೋಕ್ಕೆ ಚೆನ್ನೈಯಲ್ಲಿ ಫಾರ್ ಎಕ್ಸಾಂಪಲ್ ಗಾಸ್ಪೆಲ್ ಆಲ್ಬಮ್ ಮಾಡೋಕ್ಕೆ ದೇ ಪುಟ್ ಅ ಲಾಟ್ ಆಫ್ ಮನಿ. ಇಲ್ಲಿ ಆ ಥರ ಮಾಡಲ್ಲ, AI ಮಾಡೆಲ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಲಾಟ್ ಆಫ್ ಪ್ರೋಗ್ರಾಮರ್ಸ್ ಆರ್ ಲೂಸಿಂಗ್ ಜಾಬ್ಸ್. ನಾನು ಈಗಷ್ಟೇ ನನ್ನ ಬಾಂಬೆ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಆ್ಯಡ್ ಏಜೆನ್ಸಿಯಲ್ಲಿ ಅಗೇನ್ ಆ್ಯಡ್ ಏಜೆನ್ಸಿಗಳೇ ಅವರೇ ಕೂತ್ಕೊಂಡು ಪ್ರಾಂಪ್ಟ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಇರ್ತೀವಿ, ಸತ್ತೋಗ್ತೀವಿ, 100-200 ವರ್ಷ ಮುಂದಕ್ಕೆ ಹೋಗುತ್ತೆ. ಬಟ್ ವೆನ್ ಯು ಸಿ ದ ಡೆವಲಪ್ಮೆಂಟ್ ಆಫ್ ಮ್ಯೂಸಿಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ನಿಮಗೆ ನೀವು ಗ್ರಾಫ್ ನೋಡಿದಾಗ ಯು ವಿಲ್ ಸಿ ಹೌ ದ ಮ್ಯೂಸಿಕ್ ಹ್ಯಾಸ್ ಜಸ್ಟ್ ಡಿಗ್ರೇಡೆಡ್ ಆ್ಯಂಡ್ ಹ್ಯಾಸ್ ಬಿಕಮ್ ಸೂಪರ್ಫಿಷಿಯಲ್. ಇನ್ನು AI ಜಾಸ್ತಿ ಯೂಸ್ ಆಗ್ತಾ ಹೋದರೆ ಯು ಆರ್ ಜಸ್ಟ್ ನ್ಯೂಟ್ರಲೈಸಿಂಗ್ ಎವ್ರಿಥಿಂಗ್. ಬಿಕಾಸ್ ಕ್ರಿಯೇಟಿವಿಟಿ ಕ್ಯಾನ್ ಓನ್ಲಿ ಹ್ಯಾಪನ್ ಫ್ರಮ್ ಅವರ್ ಬ್ರೈನ್ಸ್. ಅದು ಇಲ್ಲಿ ನಡೆದ್ರೆ ವಿಲ್ ಗೆಟ್ ಮೋರ್ ಪ್ರಾಜೆಕ್ಟ್ಸ್, ವಿಲ್ ಗೆಟ್ ಮೋರ್ ವರ್ಕ್, ಮೋರ್ ಪೀಪಲ್ ವಿಲ್ ಗೆಟ್ ವರ್ಕ್. ಕೂತ್ಕೊಂಡು ಹೇಳೋದು ತುಂಬ ಈಸಿ. ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ ಇದೆ, OTTನೂ ಇದೆ, ಅದು ಇದೆ, ವೆಬ್ ಸೀರೀಸ್ ಬರುತ್ತೆ, ಆ್ಯಡ್ ಬರುತ್ತೆ, ಶಾರ್ಟ್ ಫಿಲ್ಮ್ಸ್ ಬರುತ್ತೆ, ಮೂವೀಸ್ ಬರುತ್ತೆ ಅಂತ. ಬಟ್ ಇಸ್ ಇಟ್ ರಿಯಲಿ ಗಿವಿಂಗ್ ಯು ಮನಿ? ನನ್ನ ಹತ್ರ ಒಬ್ಬ ಪ್ರೊಡ್ಯೂಸರ್ ಬರ್ತಾನೆ, ಹಿಲ್ಸೆ 4 ಹಾಡು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂತ. ಇದು ನನ್ನ ಹತ್ರ ಬಜೆಟ್ ಇಲ್ಲ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇದೆ ನಿಮಗೆ, 20 ಲಕ್ಷ ಕೊಡ್ತೀನಿ ಅಂತ. ಇಟ್ಸ್ ನಾಟ್ ಪಾಸಿಬಲ್ ಟು ಡೂ 4 songs and ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ 20 lakhs ಟುಡೇ. ಇಟ್ಸ್ ನಾಟ್ ಪಾಸಿಬಲ್. ಒಂದು ಸಲ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿದರೆ 2 ಜನ 1000 rupees ಹೋಗುತ್ತೆ. ನಾನು ಮ್ಯೂಸಿಷಿಯನ್ಸಿಗೆ ದುಡ್ಡು ಕೊಡಬೇಕು ಟು ರೆಕಾರ್ಡ್ ದೆಮ್. ಆಮೇಲೆ ದೆನ್ ಇವನ್ ಐ ವಿಲ್ ಗೆಟ್ ಇನ್ ಟು AI ಮೋಡ್. ದಿಸ್ ನೋ ಮನಿ, ಲೆಟ್ ಮೀ ಜನರೇಟ್ ಥ್ರೂ AI ಆ್ಯಂಡ್ ಗಿವ್ ಇಟ್ ಟು ದೆಮ್. ಅವ್ರಿಗೆ ಗೊತ್ತಾಗಲ್ಲ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನನ್ನ ಮ್ಯೂಸಿಕ್ ಕ್ವಾಲಿಟಿ ಏನಾಗುತ್ತೆ, ಮೈ ಥಿಂಕಿಂಗ್ ಕೆಪಾಸಿಟಿ ಏನಾಗುತ್ತೆ, ಐ ವಿಲ್ ಬಿಕಮ್ ಡಮ್. ಬಿಕಾಸ್ ಐ ವೋಂಟ್ ಥಿಂಕ್ ಫಾರ್ ದ ನೆಕ್ಸ್ಟ್ 4-5 years. ಎಲ್ಲೇ AI ಮೇಲೆ ಬಿಟ್ಬಿಡ್ತೀನಿ ನಾನು. ಆಮೇಲೆ ನನ್ನ ಹತ್ರ ಯಾರು ಬರ್ತಾರೆ ಕಮ್ಮಿ ದುಡ್ಡಿಗೆ ಅಂತ? ನಾನೇ AI ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಐ ಆಮ್ ಡಮ್ಮಿಂಗ್ ಮೈ ಸೆಲ್ಫ್ ಡೌನ್. ನಾನು ಕಲಿಯಲ್ಲ ಅದರಿಂದ. ಬಜೆಟ್ಸ್ ವೋಂಟ್ ಗೋ ಅಪ್ ಬಿಕಾಸ್ ನಕುಲ್ ಇಷ್ಟು ಬಜೆಟಿಗೆ ಮಾಡಿಕೊಡ್ತಾನೆ ಅಂತ ಆಗುತ್ತೆ. ವಿಚ್ ಇಸ್ ಇವತ್ತು ಇಟ್ಸ್ ನಾಟ್ ಪಾಸಿಬಲ್ ಟು ಡೂ ದ್ಯಾಟ್. ಸೊ ಆರ್ ಯು ಅರ್ನಿಂಗ್ ಥ್ರೂ ಇಟ್ ಇಸ್ ದ ಮೇನ್ ಕ್ವಶನ್. ಪ್ರಾಜೆಕ್ಟ್ಸ್ ಇದೆ, ಎಸ್, ಬಟ್ ಆರ್ ದೇ ಅಪ್ಲಿಫ್ಟಿಂಗ್ ಯು ಲೈಕ್ ಹೌ ಪ್ರಾಬ್ಲಿ ತೆಲುಗು ಇಂಡಸ್ಟ್ರಿ ಹ್ಯಾಸ್ ಡನ್ ಟುಡೇ, ಆರ್ ತಮಿಳ್, ದ ಸಕ್ಸೆಸಿವ್ ಬಿಗ್ ಫಿಲ್ಮ್ಸ್ ಕಮಿಂಗ್ ಅಪ್. ಎಷ್ಟು ಹೀರೋಸ್ ಬರ್ತಾರೆ, ದೊಡ್ಡ ಪಿಕ್ಚರ್ ಮಾಡ್ತಾರೆ, ಚಿಕ್ಕ ಪಿಕ್ಚರ್ಗಳು ಇದೆ, ಅದು ಇದೆಯಲ್ಲ. ಆದರೆ ವಿ ಹ್ಯಾವ್ ಶಾರ್ಟೇಜ್ ಆಫ್ ವರ್ಕ್ ಇನ್ ಕನ್ನಡ, ಶಾರ್ಟೇಜ್ ಆಫ್ ಗುಡ್ ವರ್ಕ್. ಒಂದು ವರ್ಷದಲ್ಲಿ ನೀವು ಕೌಂಟ್ ಮಾಡಿ, ನಿಮಗೆ 10 ಪಿಕ್ಚರ್ ಸಿಕ್ಕಿದ್ರೆ ಐ ವಿಲ್ ಬಿ ಹ್ಯಾಪಿ. ಹೇಳೋಕ್ಕೆ ಚೆನ್ನೈಲಿ ಇದ್ದಲ್ಲ, ಚೆನ್ನೈಲಿ ಇದ್ದಾಗ ರೆಹಮಾನ್ ಸರ್ ಸ್ಟುಡಿಯೋಲಿ ಎಲ್ಲರೂ ಬರೋರು. ವಿಕ್ರಮ್ ಆ್ಯಕ್ಟರು ಬಂದುಬಿಟ್ಟು ಹೇಳ್ತಿದ್ರು, ಅಥವಾ ಯಾರು ದೊಡ್ಡ ಡೈರೆಕ್ಟರ್, ಕನ್ನಡ ಇಂಡಸ್ಟ್ರಿ ಇಸ್ ಡೂಯಿಂಗ್ ಗುಡ್, ನಾವು ಅಂತ. ನೋ ಸರ್ ಅಂತ ಹೇಳ್ತಿದ್ದೆ ನಾನು. ವೈ ಡು ಯು ಸೇ ಸೊ? ಯು ಹ್ಯಾವ್ ಕಾಂತಾರ, KGF 1, 2, yeah, except for those 3 films, there are 297 other films that are happening every year. So if you put 3-4 years together, 1000 picture ಬಂದಿರುತ್ತೆ, and you have only 3 films to mention
from Kannada industry. Probably a 777 Charlie in between. How can you say Kannada industry is doing good? ಎಲ್ಲೋಗಿದ್ದಾರೆ ಡೈರೆಕ್ಟರ್ಸು, ಸ್ಟೋರಿ ಟೆಲ್ಲರ್ಸ್ ಎಲ್ಲೋಗಿದ್ದಾರೆ? ಮತ್ತೆ ನಾವು ಆಮೇಲೆ ಬರೋದು, ಮ್ಯೂಸಿಷಿಯನ್ಸ್ ಆಮೇಲೆ ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಮೇಲೆ ಬರ್ತಾರೆ. ಅಂಥದ್ರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಒಳ್ಳೆ ಕಥೆ ಕೊಟ್ಟರು, ಲವ್ ಮಾಕ್ಟೇಲ್ 1, 2, 3 ಮೂರು ಪಾರ್ಟ್ ಓಡ್ತದು ಕಥೆ ಚೆನ್ನಾಗಿದ್ದಕ್ಕೆ. ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 3 ದುರಂಧರ್ ಜೊತೆ ಬಂತು. ಥಿಯೇಟರ್ ಕಾಸ್ಟ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ. ಸಾಮಾನ್ಯ ಜನರಿಗೆ ಒಂದು ಫ್ಯಾಮಿಲಿ ಕರ್ಕೊಂಡು ಹೋದರೆ ಪಾಪ್ಕಾರ್ನ್ ಎಲ್ಲ ತಿಂದು ಈಚೆ ಬರೋ 5,000 ರೂಪಾಯಿ ಹೊರಟೋಗಿರುತ್ತೆ ಜೋಬಿಂದ. ಅಂಥದ್ರಲ್ಲಿ 2 ಪಿಕ್ಚರ್ ನೋಡಬೇಕಾ ಬೇಡ, OTT ಬರುತ್ತೆ ಆಮೇಲೆ ನೋಡೋಣ ಅಂತ ಜನರು ಸುಮ್ಮನೆ ಆಗ್ತಾರೆ. ಬಟ್ ಸ್ಟಿಲ್ ಪೀಪಲ್ ಹ್ಯಾವ್ ಗಾನ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ಲವ್ ಮಾಕ್ಟೇಲ್ 3 ಬಿಕಾಸ್ ಮೂವಿ ವಾಸ್ ಗುಡ್. ಆ್ಯಕ್ಟರ್ಸ್ ಬಿಟ್ಬಿಡಿ, ಫೇಮ್ ಬಿಟ್ಬಿಡಿ, ಸ್ಟಾಪ್ ಗೋಯಿಂಗ್ ಓವರ್ ದ ಸೇಮ್ ಹಳೆ ಟೇಪ್ ಕತೆ ಥರ. ಅವ್ರನ್ನ ಹಾಕೊಂಡ್ರೆ ಪಿಕ್ಚರ್ ಹಿಟ್ಟು, ಇವ್ರನ್ನ ಹಾಕೊಂಡ್ರೆ ಪಿಕ್ಚರ್ ಹಿಟ್ಟು. ಸೇಮ್ ಸ್ಟೋರಿ ವಿತ್ ಸಿಂಗರ್ಸ್. ಡೂ ಅ ಗುಡ್ ಪ್ರಾಡಕ್ಟ್, ದೆನ್ ಕೌಂಟ್. ಒಂದು ವರ್ಷದಲ್ಲಿ 25 ಪಿಕ್ಚರ್ ಬಂದಿದೆಯಾ ಹಿಟ್ಟು, ವಿ ಆರ್ ಬೆಟರ್. ಇದು ಪಾರ್ಟ್ನರ್ ಎಷ್ಟನೇ ಸಿನಿಮಾ ಅಂದರೆ? 19th. ಹೇಗೆ ಅನಿಸುತ್ತೆ ಮ್ಯೂಸಿಕ್? ಈಗ ಒಂದು ಹಾಡಂತೂ ನಾವು ಕೇಳಿದ್ದೀವಿ, ಸೊ ಔಟ್ಪುಟ್ ಕಣ್ಣು ಮುಂದೆನೇ ಇದೆ. ಇನ್ನು 3 ಹಾಡಿದೆ ಬಹುಶಃ. ಆಲ್ಬಮ್ ಸಖತ್ತಾಗಿ ಬಂದಿದೆ ಸರ್. ಐ ಆಮ್ ವೆರಿ ಪ್ರೌಡ್ ಅಬೌಟ್ ದಿಸ್ ಆಲ್ಬಮ್. ವೆರಿ ಫ್ಯೂ ಆಲ್ಬಮ್ಸ್ ಸಮಟೈಮ್ಸ್ ಜಸ್ಟ್ ಸ್ಟೀಲ್ ಯೋರ್ ಹಾರ್ಟ್. ಆ್ಯಸ್ ಅ ಕಾಂಪೋಸರ್ ನಾವು ನಮ್ಮ ಹಾಡು ಮಾಡಿ ನಾವು ಕೇಳಿದಾಗ ನಮ್ಗೆ ಖುಷಿ ಕನ್ಸಿಸ್ಟೆಂಟ್ ಆಗಿ. ಯಾಕಂದರೆ ನಾನು ಪ್ರಾಬಬ್ಲಿ 1.5 ವರ್ಷ ಆಗಿರ್ಬೋದು ಈ ಹಾಡುಗಳನ್ನ ಮಾಡಿ. ಬಟ್ ಇವತ್ತು ಕೇಳಿದಾಗ ನಂಗೆ ಖುಷಿ ಆಗುತ್ತೆ ಅಂದರೆ ದಿ ಆಲ್ಬಮ್ ಇಸ್ ಗುಡ್. ಅಮೋರ ರೀಚ್ ಆಗಿದೆ, ತುಂಬ ಜನರು ನಂಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಪೀಪಲ್ ಆರ್ ಲವಿಂಗ್ ಇಟ್. ಇನ್ಫ್ಯಾಕ್ಟ್ ಕುನಾಲ್ ಗಾಂಜಾವಲನೆ ಹಿ ವಾಸ್ ವೆರಿ ಹ್ಯಾಪಿ ಟು ಲಿಸನ್ ಟು ಅಮೋರ. ಈಗ ನಂದು ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಆಫ್ ದಟ್ ಒನ್ ಸಾಂಗ್. ಕ್ಯಾನ್ ಇಮ್ಯಾಜಿನ್? ನಾನು ಯಾರಂತಾನೆ ಗೊತ್ತಿರಲಿಲ್ಲ ಅವ್ರಿಗೆ. ದಟ್ ಈ ಅಮೋರ ಹಾಡಿಗೆ ನಾನು ಫಸ್ಟ್ ಮೀಟ್ ಆಗಿದ್ದು ಕುನಾಲ್ ಸರ್ಗೆ. ಆ್ಯಂಡ್ ವಿ ಹ್ಯಾವ್ ಬಿಕಮ್ ವೆರಿ ಕ್ಲೋಸ್ ನಾವು. ವೆರಿ ನೈಸ್. ಸೊ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಆಲ್ಬಮ್ ಬಗ್ಗೆ ಆ್ಯಂಡ್ ಮೂವಿ ಬಗ್ಗೆನೂ. ಇನ್ಫ್ಯಾಕ್ಟ್ ಚೆನ್ನಾಗಿದೆ, ಸ್ಟೋರಿ ಬ್ಯಾಕ್ ಬೋನ್ ಇದೆ, ಕಥೆ ಸ್ಟ್ರಾಂಗ್ ಆಗಿದೆ, ಮೇಕಿಂಗ್ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಟರ್ಸ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಜಯ್ ಸರ್ ಮತ್ತು ಬೃಂದಾ. ವೆರಿ ಫ್ಯೂ ಫಿಲ್ಮ್ಸ್ ಐ ಫೀಲ್ ಸೆಟ್ಟಿಂಗ್ ಇನ್ ಮೈ ಸ್ಟುಡಿಯೋ ಚೆನ್ನಾಗಿದೆ ಅಂತ ಕಮ್ಮಿ ಫಿಲ್ಮ್ ಅನ್ಸೋದು. ನಾವು ಜನರಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಅಂತ ಮೂವಿ ಬಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಹಿಟ್ ಆಗುತ್ತೆ ಫ್ಲಾಪ್ ಆಗುತ್ತೆ ಅಂತ. ಒಂದು 9 out of 10 times ವಿ ಆರ್ ರೈಟ್. ಹೇಳ್ತೀರಾ ಅದನ್ನ ಡೈರೆಕ್ಟರ್ಸ್ಗೆ? ಅಫ್ಕೋರ್ಸ್ ಹೇಳ್ತೀವಿ ನಾವು. ಒಂದು ಸಚ್ ಪಿಕ್ಚರ್ ಇತ್ತು, ಇದು ನೀವೇನು ಮಾಡಿದ್ರು ಇದು ವರ್ಕೌಟ್ ಆಗಲ್ಲ ಸರ್ ಅಂತಲೇ ಹೇಳಿಬಿಟ್ಟಿದ್ದೆ ನಾನು. ನೀವು ಸ್ಕೋರ್ ಮಾಡುವಾಗ ಡೋಂಟ್ ಸ್ಪೆಂಡ್ ಆನ್ ಮಾರ್ಕೆಟಿಂಗ್ ಸೋ ಮಚ್, ಇಟ್ ವೋಂಟ್ ಮ್ಯಾಟರ್ ಅಂತಲೇ ಹೇಳಿದ್ದೆ ನಾನು ಅವ್ರಿಗೆ. ಬಿಕಾಸ್ ಬ್ಯಾಕ್ ಬೋನೇ ಇರಲಿಲ್ಲ ಮೂವಿಗೆ. ವೆರಿ ವೆರಿ ಸಿಲಿ. ಸೊ ನಮ್ಗೆ ಗೊತ್ತಾಗುತ್ತೆ ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಎಂತಕ್ಕೆ ನಾನು ಹೋಗಿ ನೋಡಲಿ, ನಾನು ಹೆಂಗೆ ಹೇಳಲಿ ಜನರಿಗೆ ಈ ಮೂವಿ ಚೆನ್ನಾಗಿದೆ ಹೋಗಿ ನೋಡು ಅಂತ. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಅಲ್ವಾ. ಇಟ್ಸ್ ಲೈಕ್ ಒಂದು ಹೋಟ್ಲಲ್ಲಿ ದೋಸೆ ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಆ ಹೋಟ್ಲಲ್ಲಿ ಸಖತ್ತಾಗಿದೆ ಹೋಗಿ ತಿಂಡಿ ತಿನ್ನಿ, ದೋಸೆ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಹೋಗಬೇಡ ಅಂತಲೇ ಹೇಳ್ತೀನಿ ನಾನು. ಎಲ್ಲಿ ಬೇಕಾದ್ರೂ ಹೋಗು, ಅಲ್ಲಿ ಹೋಗ್ಬೇಡ ಅಂತಲೇ ಹೇಳ್ತೀನಿ ನಾನು. ಅದೇ ಥರ ಮೂವೀಸ್ ಅಷ್ಟೇ. ಆರ್ಟ್, ಫುಡ್ ಇಸ್ ಆರ್ಟ್, ಮೂವಿ ಮೇಕಿಂಗ್ ಇಸ್ ಆರ್ಟ್, ಮ್ಯೂಸಿಕ್ ಇಸ್ ಆರ್ಟ್. ಗೊತ್ತಾಗ್ಬಿಟ್ಟು ಯಾ. ಸೊ ಮೇಕ್ ಮೀ ಕ್ರೈ, ಮೇಕ್ ಮೀ ಲಾಫ್ ವೆನ್ ಐಮ್ ವಾಚಿಂಗ್ ದ ಮೂವಿ ಫಾರ್ ದ ಫಸ್ಟ್ ಟೈಮ್. ಆ್ಯಕ್ಟರ್ಸೇ ಮ್ಯೂಸಿಕ್ ಆದಮೇಲೆ ಅವ್ರು ಬಂದು ಪಿಕ್ಚರ್ ನೋಡಿದಾಗ ಅವರಿಗೆ ಹೊಸ ಪಿಕ್ಚರ್ ಥರ ಅನಿಸ್ಬೇಕು. ಇನ್ಫ್ಯಾಕ್ಟ್ ದೇ ಶುಡ್ ಫೀಲ್ ಲೈಕ್ ಇಟ್ಸ್ ನಾಟ್ ದೇರ್ ಫಿಲ್ಮ್, ಯಾವುದೋ ಪಿಕ್ಚರ್ ನೋಡಿ ಮಜಾ ತೊಗೊಂಡು ಹೋದ್ರೆ ಅಂತ ಅನ್ಸ್ಬಿಡ್ಬೇಕು ಅವ್ರಿಗೆ. ದಟ್ ಈಸ್ ದ ವಿಕ್ಟ್ರಿ ಆಫ್ ದ ಗುಡ್ ಸ್ಟೋರಿ. ನಾಟ್ ಫಿಲ್ಮ್ ಮೇಕಿಂಗ್, ನಾಟ್ ಎನಿಥಿಂಗ್, ಸ್ಟೋರಿ. ಅದು ಈ ಮೂವಿಯಲ್ಲಿದೆ ಪಾರ್ಟ್ನರಲ್ಲಿ. ಸರ್, ನಿಮ್ಮ ನಿರ್ದೇಶಕರು ನಿರ್ಮಾಪಕರು ಎಡಬಲದಲ್ಲಿ ನಿಂತ್ಬಿಟ್ಟವ್ರು ನೋಡಿ. ಹೌದು. ನಂಗೆ ತುಂಬ ಖುಷಿಯಾಗುತ್ತೆ ಶಿವತೇಜ ಸರ್ ನಮ್ಮ ಮೂವಿ ಡೈರೆಕ್ಟರ್ ಅಂತ ಹೇಳ್ಕೊಂಡು, ಹರೀಶ್ ಸರ್ ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋಕ್ಕೆ. ಯಾಕಂದರೆ ಈಗಾಗಲೇ ನಾನು ಎಷ್ಟೊಂದು ವಿಚಾರಗಳನ್ನು ಹೇಳಿದ್ದೀನಿ. ಮೂವಿ ಹೇಗಿರಬೇಕು, ನಮ್ಗೆ ಹೆಂಗೆ ಅನಿಸ್ಬೇಕು ಮೂವಿ ನೋಡುವಾಗ ಅಂತ. ಇವರಿಬ್ಬರು ಕೊಟ್ಟಿರೋಂಥ ಒಂದು ತುಂಬ ಇನ್ನೋಸೆಂಟ್ ಆ್ಯಂಡ್ ಆನೆಸ್ಟ್ ಎಫರ್ಟ್ಸ್ ಏನಿದೆ ಪಾರ್ಟ್ನರ್ ಮೂವಿ ಮಾಡೋಕ್ಕೆ, ಅದು ನಂಗೆ ತುಂಬ ಖುಷಿಯಾಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ನೀನು ಬರೀ ಮ್ಯೂಸಿಕ್ ಮಾಡಿಕೊಡು ಅಂತ ರೆಸ್ಟ್ರಿಕ್ಟ್ ಮಾಡೋದಾಗಿರಲಿ, ಆ ಥರ ಏನೂ ಇಲ್ಲದೆ ನಾವೊಂದು ಟೀಮ್ ಥರ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಶಿವತೇಜಸ್ ಅವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಸ್ ಅ ಡೈರೆಕ್ಟರ್. ಹರೀಶ್ ಸರು ಯಾವುದಕ್ಕೂ ಕಮ್ಮಿ ಆಗಲಾರ್ದೆ ಇನ್ ಟರ್ಮ್ಸ್ ಆಫ್ ಶೂಟ್ ಆಗಿರಲಿ ಲುಕ್ಸ್ ಮ್ಯಾಗ್ನಿಫಿಸೆಂಟ್ ಸರ್. ಮೂವಿ ಆರ್ಟ್ ಡೈರೆಕ್ಷನ್ ಆಗಿರಲಿ ಅವರು ಎಲ್ಲೂ ಕಮ್ಮಿ ಮಾಡಿಲ್ಲ ಅಂತ ಸರ್ ಹೇಳಿದರು. ಹಾಗೂ ಮ್ಯೂಸಿಕ್ಕಿಗೂ ಅಷ್ಟೇ ಏನೇನು ಬೇಕು ಹೇಳಿ ನಕಲ್ ಅವರೇ ನಿಮಗೆಲ್ಲ ಮಾಡಿಸ್ಕೊಳೋಣ ಅಂತ. ಅಲ್ಟಿಮೇಟ್ಲಿ ಈ ಕಥೆ ಚೆನ್ನಾಗಿದೆ, ಜನರ ತನಕ ರೀಚ್ ಮಾಡಬೇಕು, ರಿಚ್ ಆಗಿ ರೀಚ್ ಮಾಡಿಸ್ಬೇಕು ಅಂತಲೇ ಅವ್ರದ್ದೊಂದು ಇರೋ ಧ್ಯೇಯ. ಐ ಥಿಂಕ್ ಅದನ್ನು ತುಂಬ ಈಸಿಲಿ ಮಾಡಿಸೋ ಅಂಥ ನಮಗೊಂದು ದಾರಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್.
ಅತಿ ಶೀಘ್ರದಲ್ಲಿ ಪಾರ್ಟ್ನರ್ ಮೂವಿ ಬರುತ್ತೆ. ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗ್ಬಿಟ್ಟು ಈ ಪಿಕ್ಚರ್ನ ನೋಡಬೇಕು. ನೋಡಾದ್ಮೇಲೆ ಇಷ್ಟ ಆದರೆ ದಯವಿಟ್ಟು ಜನರಿಗೆ ಹೇಳಿ ಚೆನ್ನಾಗಿದೆಯೋ ಇಲ್ವೋ. ಇಲ್ಲ ಅಂತ ನಾನು ಹೇಳಲ್ಲ, ಬಿಕಾಸ್ ಐ ಆಮ್ 100% ಶೋರ್ ಮೂವಿ ಸಖತ್ತಾಗಿದೆ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಹೇಳಿ, ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಇಟ್ಸ್ ಅ ವೆರಿ ವೆರಿ ಎಂಟರ್ಟೈನಿಂಗ್ ಸಿನಿಮಾ. ಯಾಕಂದರೆ ಇವರಿಬ್ಬರು ನಿಂತವರು ನನ್ನ ಅಕ್ಕಪಕ್ಕದಲ್ಲಿ, ಅವ್ರು ಪಿಕ್ಚರ್ ಮಾಡ್ತಾ ಇರೋದೇ ಪಾರ್ಟ್ನರ್ ಆಗಿ, ಪಾರ್ಟ್ನರ್ಸ್ಗೋಸ್ಕರ ಫ್ಯಾಮಿಲಿ ಅವ್ರ ಜೊತೆ, ಇಡೀ ಫ್ಯಾಮಿಲಿ ಜೊತೆ ಹೋಗಿ ಪಿಕ್ಚರ್ ಎಂಜಾಯ್ ಮಾಡೋ ಥರ ಒಂದು ಕಥೆ ಬರೆದು ಅದೇ ಥರ ಪಿಕ್ಚರ್ಗಳು ಮಾಡಬೇಕಂತ ಒಂದು ಗುರಿ ಇಟ್ಟು ಮಾಡಿರೋಂಥ ಪಾರ್ಟ್ನರ್ ಸಿನಿಮಾ. ಸೊ ಮಕ್ಕಳಾಗಿರಲಿ, ತಂದೆ ತಾಯಿ ಆಗಿರಲಿ, ನೀವಾಗಿರಲಿ, ಎಲ್ಲರೂ ಹೋಗಿ ಮಜಾ ಮಾಡ್ಕೊಂಡು ಬರ್ಬೋದು. ಸೊ ಪಾರ್ಟ್ನರ್ಸ್ ವೆರಿ ಸೂನ್ ಇನ್ ಯರ್ ಥಿಯೇಟರ್ಸ್. ಥ್ಯಾಂಕ್ ಯು. ಜೈ ಅಮರ 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 ಅಮರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದೀರಾ. ನಿನದೇನೆ ನಿನದೇನೆ ಜನುಮ